ಸ್ಕ್ರೀನ್ ಕಾಣಿಸ್ತಿದೆಯಲ್ವಾ? ಹಾ. ಓಕೆ, ಶುರು ಮಾಡಿ. ಇವಾಗ ಪ್ರಾಣೋಪಾಸನೆಯ ಉಪಸಂಹಾರ ಉಪನಿಷತ್ತಿನಲ್ಲಿ ಅಂದ್ರೆ 5ನೇ ಬ್ರಾಹ್ಮಣದಲ್ಲೇ 23ನೇ ಮಂತ್ರ. ಇನ್ನು ಈ ಶ್ಲೋಕವಿರುವುದು ಯಾವನಿಂದ ಸೂರ್ಯನು ಉದಯಿಸುವನೋ ಮತ್ತು ಯಾವನಲ್ಲಿ ಅಸ್ತವಾಗುವನೋ ಎಂದು ಮಂತ್ರವು. ಪ್ರಾಣದಿಂದಲೇ ಉದಯಿಸುತ್ತಾನೆ, ಪ್ರಾಣನಲ್ಲಿಯೇ ಅಸ್ತಂಗತನಾಗುತ್ತಾನೆ. ದೇವತೆಗಳು ಅದನ್ನೇ ಧರ್ಮವನ್ನಾಗಿ ಮಾಡಿಕೊಂಡರು. ಅದೇ ಇಂದು ಅದೇ ನಾಳೆ ಎಂದು ಮಂತ್ರವು. ಇವರು ಆಗ ಯಾವುದನ್ನು ಧರಿಸಿದ್ದರೋ ಅದನ್ನೇ ಈಗಲೂ ಮಾಡುತ್ತಿದ್ದಾರೆ. ಆದ್ದರಿಂದ ನನ್ನನ್ನು ಪಾಪವೆಂಬ ಮೃತ್ಯುವು ವ್ಯಾಪಿಸದೇ ಇರಲಿ ಎಂದು ಒಂದೇ ವ್ರತವನ್ನೇ ಆಚರಿಸಬೇಕು. ಪ್ರಾಣನ ಕರ್ಮವನ್ನು ಮಾಡಬೇಕು, ಅಪಾನನ ಕರ್ಮವನ್ನು ಮಾಡಬೇಕು ಮತ್ತು ಅದನ್ನು ಆಚರಣೆ ಮಾಡಿದರೆ ಅದನ್ನು ಸಮಾಪ್ತಿಪಡಿಸಲಿಚ್ಛಿಸಬೇಕು. ಅದರಿಂದ ಈ ದೇವತೆಯ ಸಾಯುಜ್ಯವನ್ನು ಸಾಲೋಕ್ಯವನ್ನು ಪಡೆದುಕೊಳ್ಳುತ್ತಾನೆ. ಇದು ಮಂತ್ರದ ಅರ್ಥ. ಅದರ ವಿವರಣೆ ಭಾಷ್ಯದಲ್ಲೇ ನೋಡೋದಾದ್ರೆ ಮಂತ್ರದ ವಿವರಣೆ ಇದು ಪ್ರಾಣೋಪಾಸನೆಯ ಉಪಸಂಹಾರ ಮಾಡ್ತಿರೋದು. ಅಂದ್ರೆ ಪ್ರಾಣೋಪಾಸನೆ ಮಾಡೋವ್ರಿಗೆ ಸಿಗುವಂತ ಫಲ ಮತ್ತೆ ಅವ್ರು ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಪ್ರಾಣೋಪಾಸನೆ ಮಾಡಿದಾಗ ಮಧ್ಯದಲ್ಲಿ ನಿಲ್ಲಿಸಬಾರ್ದು, ಆ ತರ ಆ ವಿಷಯಗಳೆಲ್ಲ ಇರೋದು ಈ ಮಂತ್ರದಲ್ಲೇ. ಅತ ಏತಸ್ಯ ಏವ ಅರ್ಥಸ್ಯ ಪ್ರಕಾಶಕಃ ಏಷಃ ಶ್ಲೋಕಃ ಮಂತ್ರಃ ಭವತಿ. ಈ ವಿಷಯನ ಹೇಳೋದೆ ಈ ಅರ್ಥವನ್ನ ತಿಳಿಸೋ ಮಂತ್ರವು ಹಿಂದೆ ಏನ್ ಹೇಳಿತ್ತೋ, ಎಲ್ಲಿಗೆ ನಿಲ್ಸಿತ್ತೋ, ಪ್ರಾಣೋಪಾಸಕ ಅಂದ್ರೆ ಎಲ್ಲರೂ ಪ್ರಾಣನ ವ್ರತವನ್ನೇ ಆಚರಿಸ್ತಿದ್ರು ಅಗ್ನ್ಯಾದಿ ದೇವತೆಗಳು ಅಂತ, ಅದನ್ನ ವಿವರಣೆ ಮಾಡೋದಕ್ಕೆ ಈ ಮಂತ್ರ ಬಂದಿದೆ. ಯತಃ ಚ ಯಸ್ಮಾತ್ ವಾಯೋಃ ಉದೇತಿ ಉದ್ಗಚ್ಚತಿ ಸೂರ್ಯಃ ಅಧ್ಯಾತ್ಮಂ ಚ ಚಕ್ಷುರಾತ್ಮನ ಪ್ರಾಣಾತ್. ಹೆಂಗೆ ಅಧ್ಯಾತ್ಮಕದಲ್ಲೇ ಚಕ್ಷುಸು ಪ್ರಾಣನಿಂದಲೇ ಅದರ ಕ್ರಿಯೆ ನಡೆಯಕ್ ಸಾಧ್ಯನೋ, ಪ್ರಾಣ ಇರೋದ್ರಿಂದಾನೆ, ಹಾಗೇನೆ ಯಾವ್ದ್ರಿಂದ ವಾಯು ಇರೋದ್ರಿಂದಾನೆ ಉದ್ಗಚ್ಚತಿ ಸೂರ್ಯನು ಉದಯಿಸುತ್ತಾನೆ, ಹಂಗೆ ಅಸ್ತಂಗತನಾಗುತ್ತಾನೆ. ಅದಕ್ಕೆ ವಾಯುನೇ ಕಾರಣ. ಅಸ್ತಂಚ ಯತ್ರ ವಾಯೋ ಪ್ರಾಣೇ ಚ ಗಚ್ಚತಿ ಅಪರ ಸಂಧ್ಯಾ ಸಮಯೇ ಸ್ವಾಪ ಸಮಯೇ ಚ ಪುರುಷಸ್ಯ. ಸೊ ಈಗ ಪುರುಷನು ನಿದ್ರಿಸುವಾಗ ಮತ್ತೆ ಸಂಧ್ಯಾಕಾಲ ನಿದ್ರಿಸುವಾಗ ಏನಾಗುತ್ತೆ ಅಂದ್ರೆ ಆ ಚಕ್ಷುಸು ತನ್ನ ಶಕ್ತಿಯನ್ನೆಲ್ಲ ಪ್ರಾಣನಲ್ಲೇ ಇಟ್ಟಿರುತ್ತೆ. ಪ್ರಾಣನ ವ್ಯಾಪಾರ ಒಂದೇ ನಡೀತಾ ಇರುತ್ತೆ. ಅವಾಗ ಚಕ್ಷುಸಿನ ವ್ಯಾಪಾರಗಳು ನಡೀತಾ ಇರೋದಿಲ್ಲ. ಅದೇ ರೀತಿ ವಾಯುವಿಂದನೇ ಅಪರ ಸಂಧ್ಯಾ ಸಮಯದಲ್ಲೇ ಸೂರ್ಯನು ಅಸ್ತಂಗತ ಆಗ್ತಾ ಇದ್ರೂನು ಅದು ವಾಯುವಿನ ಮೂಲಕನೇ ಆಗ್ತಾನೆ. ವಾಯು ಮಾತ್ರ ಅವನ ಕೆಲ್ಸವನ್ನ ನಿಲ್ಸೋದಿಲ್ಲ. ತಮ್ ದೇವಾಹ ತಮ್ ಧರ್ಮಂ ದೇವಾಹ ಚಕ್ರಿರೆ ಧೃತವಂತಹ ವಾಗಾದಯ ಅಗ್ನ್ಯಾದಯ ಚ ಪ್ರಾಣವ್ರತಂ ವಾಯುವ್ರತಂ ಚ ಪುರಾ ವಿಚಾರ್ಯ. ಸೊ ಹಿಂಗಾಗಿ ಅವ್ರಿಗೆ ಯಾವಾಗ್ಲೂ ಈಗ ಅಸ್ತಂಗತ ಆಗುತ್ತೆ ಸೂರ್ಯನ್ಗೆ, ಚಂದ್ರ ಪ್ರಕಾಶಿಸದೇ ಇರ್ತಾನೆ, ಅಗ್ನಿ ಅವನ್ ಕಾರ್ಯ ನಿಲ್ಸ್ತಾನೆ. ಆದ್ರೆ ಅದಕ್ಕೆಲ್ಲ ಹಿಂದೆ ಶಕ್ತಿಯಾಗಿರುವಂತ ವಾಯು ಇರ್ಲೇಬೇಕು. ಮತ್ತೆ ವಾಯು ಮಾತ್ರ ಅದರ ಕ್ರಿಯೆನ ಯಾವ್ದಕ್ಕೂ ಎಲ್ಲೂ ನಿಲ್ಸೋದಿಲ್ಲ. ಅದಕ್ಕೆ ಎಲ್ಲಾರುನು ವಾಗಾದಿ ದೇವತೆಗಳೆಲ್ಲ ವಾಯುವ್ರತವನ್ನೇ ಮಾಡೋಣ ಅಂತ ಪುರಾ ವಿಚಾರ್ಯ ಅವ್ರು ಅನ್ಕೊಂತಾರಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಹಂಗೆ ಈ ಆಧ್ಯಾತ್ಮಿಕದಲ್ಲೇ ಈ ಕರ್ಣಗಳೆಲ್ಲ ಏನ್ ಅನ್ಕೊಂತಾರೆ, ಪ್ರಾಣವ್ರತವನ್ನೇ ಮಾಡೋಣ ನಾವು ಅಂತ ಅನ್ಕೊಂತಾರೆ. ಸಹ ಏವ ಅದ್ಯ ಇದಾನಿಂ ಶ್ವಃ ಅಪಿ ಭವಿಷ್ಯತಿ ಅಪಿ ಕಾಲೇ ಅನುವರ್ತಿಷ್ಯತೆ ಚ ದೇವೈಹಿ ಇತಿ ಅಭಿಪ್ರಾಯಃ. ಅದೇ ಇಂದು ಈಗ ನಾಳೆ ದೇವತೆಗಳಿಂದ ಮತ್ತೆ ಮುಂದೆಯೂ ಕೂಡ ಅನುವರ್ತಿಸಲ್ಪಡುತ್ತದೆ ಇದೇ ವ್ರತವನ್ನ. ಅಂದ್ರೆ ಅಗ್ನ್ಯಾದಿ ದೇವತೆಗಳು ಮಾಡೋ ವಾಯುವ್ರತವನ್ನ ಕರ್ಣಗಳು ಮಾಡೋ ಪ್ರಾಣವ್ರತವು ಹಂಗೆ ಅನುವರ್ತಿಸ್ಕೊಂಡು ಹೋಗುತ್ತೆ ಅನ್ನೋದು ಈ ಮಂತ್ರ ಇದರ ಅಭಿಪ್ರಾಯ. ಇಲ್ಲೊಂದು ಪ್ರಶ್ನೆ. ಈಗ ಸರಿ, ಈ ಸೂರ್ಯ ಚಂದ್ರರು ಎಲ್ಲರೂ ಕೂಡ ಅಸ್ತಂಗತವಾದ್ರೂ ಕೂಡ ಪ್ರಾಣ ಅಂದ್ರೆ ಅಲ್ಲಿ ಇರೋಂಥದ್ದು ವಾಯು ಅಂತ ಅವನಿರ್ತಾನೆ ಅಂತ ಹೇಳಿದ್ಯಲ್ಲ. ಇವಾಗ ನಮ್ಮ ದೃಷ್ಟಿಯಲ್ಲಿ ನೋಡಿದ್ರೆ, ನಿಜವಾಗಿ ನೋಡಿದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಆ ಸೂರ್ಯ ಚಂದ್ರ ಎಲ್ಲ ಇದ್ದೇ ಇರ್ತಾರಲ್ವಾ, ಅದಕ್ಕೆ ಯಾರಾದ್ರೂ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ ಅದಕ್ಕೆ? ಆದ್ರೂ
ಹೇಳಿ. ಹೇಳಿ ಅಕ್ಷರ. ಅದೇ ನಾವು ವ್ಯವಹಾರದಲ್ಲಿ ಇವಾಗ ಸೂರ್ಯ ಮುಳುಗ್ದ ಅಂತಾನೆ ಅಲ್ವಾ ನಾವೆಲ್ಲ ಮಲಗ್ಕೊಳ್ತೀವಿ, ಮತ್ತೆ ಬೆಳಗ್ಗೆ ಎದ್ದೇಳ್ತೀವಿ, ಸಂಧ್ಯಾ ವಂದನೆ ಮಾಡ್ತೀವಿ. ಇದೆಲ್ಲ ಮಾಡೋದು ಅವನು ಸೂರ್ಯ ಮುಳುಗ್ತಾನೆ ಅಂತಾನೆ. ನಮ್ಗೆ ಅದ್ ಸತ್ಯ ಗೊತ್ತಿದ್ರು ವ್ಯವಹಾರದಲ್ಲಿ ನಾವ್ ಇದೇ ತರನೇ ನಡ್ಕೊಳ್ಳೋದು. ಇನ್ನೊಂದು ಏನತ್ರ ದಿವ್ಯಾ? ಅದು ಒಂದು ಮತ್ತೆ ಉಪಾಸನೆಗಾಗಿ ಹೇಳಿರೋದು ಇದು. ಕಾಣಿಸೋ ದೃಷ್ಟಿ ಇದೆ. ಇವಾಗ ಆಕ್ಚುಲ್ ಆಗಿ ಇದು ಸೂರ್ಯ ಮುಳುಗಲ್ಲ ಹುಟ್ಟಲ್ಲ ಅಂತ ಗೊತ್ತಿದ್ರು ವೈಜ್ಞಾನಿಕವಾಗಿನೂ ಸನ್ರೈಸು ಸನ್ಸೆಟ್ ಸಮಯ ಅವರು ಹೇಳ್ತಾರಲ್ವಾ. ಯಾಕೆಂದ್ರೆ ಅದಕ್ಕೆ ಸೂರ್ಯ ಕಾಣಿಸೋದು ಕಾಣಿಸದೇ ಇರೋದನ್ನ ನೋಡ್ಕೊಂಡೆ ನಮ್ ವ್ಯವಹಾರ ನಡೀತಾ ಇರೋದ್ರಿಂದಾನೇ ಅವರು ಹೇಳೋದಿಲ್ಲ. ಅಂದ್ರೆ ಅದು ಕೂಡ ತಪ್ಪು. ಅದ್ ಹಾಕ್ಲೇಬಾರ್ದ ಪೇಪರ್ ಅಲ್ಲ, ಕಾಲಮ್ ಹಾಕ್ಬಾರ್ದು. ಹೌದು, ಅದು ಸೂರ್ಯ ಯಾವಾಗ್ಲೂ ಇರೋದು. ಇವಾಗ ನಮ್ಗೆ ವ್ಯವಹಾರ ನಡೆಯೋದೇ ಇಲ್ಲ. ಅಕಸ್ಮಾತ್ ಸೂರ್ಯ ಯಾವಾಗ್ಲೂ ಇದ್ಬಿಟ್ಟು ಅನ್ಕೊಳ್ಳಿ 24 ಗಂಟೆ, ಎಲ್ಲಾನು ನಾಶ ಆಗ್ಬಿಡುತ್ತೆ. ನಮ್ಗೆ ಇರೋದೇ ಇಲ್ಲ, ಕಾಣಿಸ್ಕೊಳಲ್ಲ ಅನ್ನೋದಷ್ಟೇ ಇರೋದು. ಇವಾಗ ಅಲ್ಲಿ ನಮ್ಗಿಲ್ಲಿ ಕಾಣಿಸ್ಕೊಳಲ್ಲ. ಅದರಿಂದ ಇವಾಗ ಆಧುನಿಕವಾಗೂ ಕೂಡ ಅದನ್ನೇ ಪ್ರೂವ್ ಮಾಡ್ಬೋದು. ಅಸ್ತಂಗತ ಆದ ಅಂತಾನೆ. ಇವಾಗ ಅಸ್ತಂಗತ ಅಲ್ಲಿ ದೃಷ್ಟಿಯಿಂದ ಆಗದಿದ್ರು ಕೂಡ ಇಲ್ಲಿ ಆದ ಅಂತಾನೆ ಲೆಕ್ಕ. ಇಲ್ಲಿ ಲೆಕ್ಕ ಅಂತಂದ್ರೆ ಏನು, ನಿಜಾನೇ ಅದು. ಅಸ್ತಂಗತ ಅವ್ನು ಸೂರ್ಯಂಗೆ ಅಸ್ತಂಗತ ಅನ್ನೋದು ಏನು ಇಲ್ಲೇ ಇದ್ರು ಕೂಡ ಅದು ಆಗ್ತಾ ಇದೆ ಇಲ್ಲಿ. ಇದು ಅವನು ಕಾಲ ಬದಲಾವಣೆ ಆಗಿ ಹಗಲು ರಾತ್ರಿ ಆಗ್ತಾ ಇರೋದ್ರಿಂದನೇ ಜೀವನ ನಡೀತಾ ಇರುವಂಥದ್ದು. ಹಾಗಾಗಿ ಆ ರೀತಿಯಾಗೂ ಕೂಡ ಇದು ಸತ್ಯ. ಮತ್ತೆ ನೀವು ಹೇಳ್ದಂಗೆ ಉಪಾಸನೆ ದೃಷ್ಟಿಯಿಂದ ಇರೋದ್ರಿಂದ, ಉಪಾಸನೆ ಇರುವುದೇ ವ್ಯವಹಾರದಲ್ಲಿ ಅದಿರೋದ್ರಿಂದ ಅಂತಲೂ ಹೌದು. ನೆಕ್ಸ್ಟ್ ಮುಂದುವರ್ಸಿ. ಯಾವ್ದೋ ಒಂದ್ ಕಂಟ್ರಿಯಲ್ಲಿ ಇದು ಸೂರ್ಯನೇ ಮುಳುಗಲ್ಲ ಅಂತಾರಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಕೇಳಿ. ಇಲ್ಲ ಅದು ಸುಮ್ನೆ ಹೇಳೋದು. ಅದು ಯಾಕೆ ಅಂತಂದ್ರೆ ಅಲ್ಲಿ ಅಷ್ಟೊಂದು ಇದು ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆತರ ಇರುತ್ತೆ ಅಂತ ಅನ್ಬಿಟ್ಟು ಇರುತ್ತೆ, ಕಡಿಮೆ ಇರುತ್ತೆ ಅಂತ ಅಷ್ಟೇ. ಕಡಿಮೆ ಕಾಲದಲ್ಲಿ ಇರುತ್ತೆ ಅಂತ ಅಷ್ಟೇ. ಇಲ್ಲ, 6 ತಿಂಗಳು ಮುಳುಗದೇ ಇಲ್ಲ. 6 ತಿಂಗಳು ಬೆಳಕಿರುತ್ತೆ, 6 ತಿಂಗಳು ಫುಲ್ಲು ಕತ್ಲೆ ಇರುತ್ತೆ ಆರ್ಟಿಕ್ ಅಂಟಾರ್ಟಿಕ್ ಅಲ್ಲಿ. ಆತರ ಆ ತಾಲೂಕದಲ್ಲಿ ಹೇಳ್ತಾರೆ ಅಷ್ಟೇ, ಪೂರ್ತಿ ಆಗಿರೋದಕ್ಕೆ ಆಗೋದಿಲ್ಲ. ಬ್ರಾಹ್ಮಣ ವಾಕ್ಯದ ಮೂಲಕ ಮಂತ್ರದ ವಿವರಣೆ. ತತ್ರ ಇಮಂ ಮಂತ್ರಂ ಸಂಕ್ಷೇಪತಃ ವ್ಯಾಚಷ್ಟೆ ಬ್ರಾಹ್ಮಣಂ. ಇಲ್ಲಿ ಈ ಮಂತ್ರವನ್ನು ಬ್ರಾಹ್ಮಣವು ಸಂಕ್ಷೇಪವಾಗಿ ವ್ಯಾಖ್ಯಾನ ಮಾಡುತ್ತಿದೆ ಅಂತ. ಪ್ರಾಣಾದ್ವಾ ಏಷಃ ಸೂರ್ಯಃ ಉದೇತಿ ಪ್ರಾಣೇ ಅಸ್ತಮೇತಿ. ಈ ಪ್ರಾಣನಿಂದಲೇ, ಪ್ರಾಣಾದ್ವಾ ಅಂದ್ರೆ ಪ್ರಾಣದಿಂದಲೇ ಈ ಸೂರ್ಯನು ಉದಯಿಸ್ತಾನೆ, ಮತ್ತೆ ಪ್ರಾಣದಿಂದಲೇ ಅಸ್ತಂಗತನಾಗ್ತಾನೆ. ತಂ ದೇವಾಶ್ಚಕ್ರಿರೆ ಧರ್ಮಂ ಸಹ ಏವಾದ್ಯ ಸಹ ಉಶ್ವ ಇತ್ಯಸ್ಯ ಕಃ ಅರ್ಥಃ ಇತಿ ಉಚ್ಯತೆ. ಅಂದ್ರೆ ಏನು ಸೂರ್ಯ ಉದಯಿಸೋದು ಎಲ್ಲ ಪ್ರಾಣನಿಂದಲೇ, ದೇವತೆಗಳು ಅದನ್ನೇ ಧರ್ಮವನ್ನಾಗಿ ಮಾಡ್ಕೊಂಡ್ರು. ಚಕ್ರಿರೆ ಅಂದ್ರೆ ಮಾಡ್ಕೊಂಡ್ರು ಅಂತ. ದೇವಾಹ ಅಂದ್ರೆ ಎಲ್ಲ ದೇವರು, ದೇವತೆಗಳೆಲ್ಲ ಅದನ್ನೇ ಧರ್ಮವನ್ನಾಗಿ ಮಾಡ್ಕೊಂಡ್ರು. ಅದ್ಯ ಅಂದ್ರೆ ಇವತ್ತು, ಇಂದು ಕೂಡ ಅದೇ ಮಾಡ್ಕೊಂಡ್ರು. ಶ್ವಹ ನಾಳೆ ಕೂಡ ಅದನ್ನೇ, ಅಂದ್ರೆ ಇನ್ ಮುಂದಕ್ಕೂ ಕೂಡ ಅವರು ಅದನ್ನೇ ಮಾಡ್ಕೊಂತಾರೆ. ಇದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ರೆ, ಅದಕ್ಕೆ ಉಚ್ಯತೆ ಅಂದ್ರೆ ಭಾಷ್ಯದಲ್ಲೇ ಹೇಳ್ತೀವಿ. ಯದ್ವೈ ಏತೆ ವ್ರತಂ ಅಮುಹಿ ಅಮುಷ್ಮಿನ್ ಕಾಲೇ ವಾಗಾದಯಃ ಅಗ್ನ್ಯಾದಯಃ ಚ ಪ್ರಾಣವ್ರತಂ ವಾಯುವ್ರತಂ ಚ ಅಧ್ರಿಯಂತ ತದೇವ ಅದ್ಯಾಪಿ ಕುರ್ವಂತಿ ಅನುವರ್ತಿಷ್ಯತೆ ಚ ವ್ರತಂ ತಯೋಃ ಅಭಗ್ನಮೇವ. ಅಂದ್ರೆ ಯಾವ ವ್ರತವನ್ನು ಅವ್ರ ಆ ಕಾಲದಲ್ಲೇ, ಆವಾಗ ವಾಗಾದಿಗಳು ಅಮುಷ್ಣಿನ್ ಅಂದ್ರೆ ಆಚರಿಸೋದಿಕ್ಕೆ ಯಾವ ವ್ರತವನ್ನ ಆಶ್ರಯಿಸಿದ್ರು ಅದನ್ನ ಮಾಡ್ತೀವಿ ಅಂತ ಅನ್ಕೊಂಡ್ರು. ಈಗ್ಲೂ ಅವ್ರು ಅದನ್ನೇ ಮಾಡ್ಕೊಂಡು ಅನುಸರಿಸ್ಕೊಂಡು ಬಂದಿರೋದ್ರಿಂದನೇ ಅವರಿಬ್ರ ವ್ರತ ಯಾವುದು, ವಾಗಾದಯದು ಮತ್ತೆ ಅಗ್ನ್ಯಾದಿ ದೇವತೆಗಳ ವ್ರತ ಏನಿತ್ತು ಅದು ಅನುವರ್ತಂತೆ, ಭಗ್ನ ಆಗದೆ ಅನುವರ್ತವಾಗ್ತಾ ಇದೆ. ಅದಿನ್ನು ನಡ್ಕೊಂಡು ಬರ್ತಾ ಇದೆ. ಎತ್ತು ವಾಗಾದಿ ವ್ರತಂ ಅಗ್ನ್ಯಾದಿ ವ್ರತಂ ಚ ತದ್ ಭಗ್ನಮೇವ. ಸೊ ಅದಕ್ ಮುಂಚೆ ಅವರು ಪ್ರಾಣನ ವ್ರತ ಮಾಡೋಣ ಅನ್ಕೊಂಡ್ಮೇಲೆ ಅದು ನಡ್ಕೊಂಡ್ ಬರ್ತಾ ಇದೆ. ಅದಕ್ ಮುಂಚೆ ಅವ್ರ ಏನ್ ಅನ್ಕೊಂಡ್ರು, ನಾನು ಈ ವಾಗಾದಿಗಳೆಲ್ಲ ನಾನು ನೋಡ್ತಾನೆ ಇರ್ತೀನಿ, ಕೇಳ್ತಾನೆ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ ಅನ್ಕೊಂಡ್ರಲ್ಲ, ಅದು
ಮತ್ತೆ ಅಗ್ನ್ಯಾದಿ ದೇವತೆಗಳು ಸುಡುತ್ತಲೇ ಇರುತ್ತೇನೆ, ತಪಿಸ್ತಾ ಇರ್ತೀನಿ, ಬೆಳಗ್ತಾ ಇರ್ತೀನಿ ಅಂದಿದ್ದು ಅದು ಭಗ್ನಮೇವ, ಅದು ಭಗ್ನ ಆಗೋಯ್ತು, ಆ ವ್ರತ ನಡಿಲಿಲ್ಲ. ತೇಷಾಂ ಅಸ್ತಮನ ಕಾಲೇ ಸ್ವಾಪಕಾಲೇ ವಾಯೋ ಪ್ರಾಣೇ ಚ ನಿಮ್ಲುಕ್ತಿ ದರ್ಶನಾತ್. ಏನಕ್ಕೆ ಅಂದ್ರೆ ಆ ಸ್ವಪನ ಸಮಯದಲ್ಲಿ ಅಂದ್ರೆ ಮಲ್ಕೊಳ್ಳೋ ಸಮಯದಲ್ಲೇ, ಆಮೇಲೆ ಅಸ್ತಮನ ಸಮಯ ಅಂದ್ರೆ ಮುಳುಗೋ ಸಮಯದಲ್ಲೇ, ಅವ್ರು ಮುಳುಗೋ ಸಮಯದಲ್ಲೇ ಮತ್ತೆ ಈ ಕರಣಗಳ ಮಲಗೋ ಸಮಯದಲ್ಲೇ ವಾಯುವಿನಲ್ಲೇ ಪ್ರಾಣದಲ್ಲೇ ಅದೆಲ್ಲ ಲಯವಾಗಿ ಹೋಗ್ತಾ ಇರೋದು ಕಂಡು ಬಂದಿದೆ ದರ್ಶನಾತ್ ಅಂತ. ಅತೈತದ್ ಅನ್ಯಃ ತತ್ರ ಉಕ್ತಂ ಯದಾ ವೈ ಪುರುಷಃ ಸ್ವಪಿತಿ ಪ್ರಾಣಂ ತರ್ಹಿ ವಾಕಪಿ ಇತಿ ಪ್ರಾಣಂ ಮನಃ ಪ್ರಾಣಂ ಚಕ್ಷುಃ ಪ್ರಾಣಂ ಶ್ರೋತ್ರಂ ಯದಾ ಪ್ರಬುಧ್ಯತೆ ಪ್ರಾಣಾದ್ ಏವ ಅದಿ ಜಾಯಂತ ಇತ್ಯಧ್ಯಾತ್ಮತಃ ಅಧಿದೈವತಂ. ಸೊ ಇನ್ನೊಂದು ಕಡೆಯಲ್ಲಿ ಏನ್ ಹೇಳಿದೆ ಅಂದ್ರೆ, ಈ ಪುರುಷನು ಯಾವಾಗ ನಿದ್ರಿಸುತ್ತಾನೋ ಅವಾಗ ಪ್ರಾಣದಲ್ಲಿಯೇ ಅವನ ವಾಕು ಅಡಗುತ್ತದೆ, ಪ್ರಾಣದಲ್ಲಿಯೇ ಅವನ ಮನಸ್ಸು, ಚಕ್ಷುಸು ಎಲ್ಲವೂ, ಶ್ರೋತ್ರವು, ಅವನ ಎಲ್ಲ ಕರಣಗಳು ಪ್ರಾಣದಲ್ಲೇ ಅಡಗಿರುತ್ತದೆ. ಅವನು ಯಾವಾಗ ಎದ್ದೋಳ್ತಾನೋ ಮತ್ತೆ ಪುನರ್ಜಾಯಂತೆ, ಅವನು ಯಾವಾಗ ಎದ್ದೋಳ್ತಾನೋ ಪ್ರಾಣದಿಂದಲೇ ಅದು ಮತ್ತೆ ಎಲ್ಲ ಮೇಲಕ್ಕೆದ್ದು ಹುಟ್ಟುತ್ತದೆ. ಇದು ಅಧ್ಯಾತ್ಮವು. ಯದಾವ ಆಧ್ಯಾತ್ಮಿಕವಾಗಿ ಇದು ಹಿಂಗ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಯದಾವ ಅಗ್ನಿ ಅನುಗಚ್ಚತಿ ವಾಯುಂ ತರ್ಹ್ಯುನುದ್ವಾತಿ ತಸ್ಮಾದೇನಂ ಉದವಾಸಿ ಆದಿತ್ಯ ಅಹುರ್ವಾಯುಂ ಹ್ಯೂನುದ್ವಾತಿ. ಇದು ಒಂದು ಮಂತ್ರ ಅನ್ಸುತ್ತೆ ಆಕ್ಚುಲಿ. ಯದಾದಿತ್ಯ ಅಸ್ತಮೇ ಬ್ರಾಹ್ಮಣದ ಮಂತ್ರ ಕೊಟ್ಟಿದ್ದಾರೆ, ಸೊ ಅರ್ಥ ಹೇಳ್ಕೊಂಡು ಹೋಗೋಣ ಅಷ್ಟೇ. ಇದು ಅದೇ ರೀತಿ ಅಧಿದೈವಿಕವಾಗಿ ಯಾವಾಗ ಅಗ್ನಿಯು ಹೊರಟು ಹೋಗುತ್ತಾನೋ ಆಗ ವಾಯುವನ್ನೇ ಹಿಂಬಾಲಿಸಿ ಹೋಗುತ್ತಾನೆ ಅಗ್ನಿ. ಹಂಗೆ ಆದ್ದರಿಂದ ಇದನ್ನು ಆರಿದನು ಉದವಾಸಿ ಎನ್ನುವರು. ವಾಯುವನ್ನು ಹಿಂಬಾಲಿಸಿಕೊಂಡಲ್ಲವೇ ಇವನು ಹೋಗುತ್ತಾನೆ ಅಂತ ಹೇಳ್ತಿದ್ದಾರೆ. ಅಗ್ನಿ ಹಂಗೆ ಆದಿತ್ಯನು ಅಸ್ತಂಗತನಾಗುತ್ತಾನೆ, ಆಗ ವಾಯುವನ್ನೇ ಒಳ ಹೋಗುತ್ತಾನೆ, ವಾಯುವನ್ನೇ ಚಂದ್ರನು ಒಳ ಹೋಗುತ್ತಾನೆ, ವಾಯುವಿನಲ್ಲೇ ದಿಕ್ಕುಗಳು ಸೇರಿರುತ್ತವೆ, ವಾಯುವಿನಲ್ಲೇ ಮತ್ತೆ ಮೇಲಕ್ಕೆ ಏಳುತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕೃಷ್ಣವೇಣಿ 252. ಇನ್ನು ಮುಂದೆ 252ನೇ ಭಾಷೆ ಭಾಗ, ವಾಯು ಪ್ರಾಣ ವ್ರತಗಳನ್ನೇ ಮಾಡಬೇಕು. ಹೆಡ್ಡಿಂಗ್, ಅದಕ್ಕೆ ಶೀರ್ಷಿಕೆ ಪ್ರಾಣದ ಚಲನಾತ್ಮಕವಾಗಿರುವಿಕೆ ಎಂಬ ಎಲ್ಲಾ ದೇವತೆಗಳು ಅನುಸರಿಸುತ್ತಿರುವ ವ್ರತವಿದೆಯಲ್ಲ, ಈ ವ್ರತವೇ ವಾಗಾದಿಗಳಲ್ಲಿಯೂ ಅಗ್ನಾದಿಗಳಲ್ಲಿಯೂ ಅನುಗತವಾಗಿರುವುದಷ್ಟೇ. ಆದ್ದರಿಂದ ಮತ್ತೊಬ್ಬನಾದರೂ ಒಂದೇ ವ್ರತವನ್ನು ಆಚರಿಸಬೇಕು. ಅದು ಯಾವ ವ್ರತವು ಎಂದರೆ ಪ್ರಾಣ್ಯಾತ್ ಅಂದ್ರೆ ಪ್ರಾಣನ ಕರ್ಮವನ್ನು ಮಾಡಬೇಕು, ಅಪನ್ಯಾಚ್ ಅಂದ್ರೆ ಅಪಾನನ ವ್ಯಾಪಾರವನ್ನು ಮಾಡಬೇಕು. ಇದು ಈ ಪ್ರಾಣ ಅನ್ನೋದು ಚಲಿಸುವಂತ ಕ್ರಿಯೆ ಅಲ್ವಾ, ಅದರಿಂದ ಎಲ್ಲಾ ದೇವತೆಗಳು ಅದನ್ನ ಅನುಸರಿಸ್ಕೊಂಡೆ ಆ ವ್ರತ ಇದೆಯಲ್ಲ ಅದು. ಅಂದ್ರೆ ವಾಗಾದಿಗಳಲ್ಲಿಯೂ ಅಗ್ನಾದಿಗಳ ಅಲ್ಲಿಯೂ ಅನುಗತವಾಗಿರುವುದಷ್ಟೇ. ಈ ವಾಗಾದಿಗಳು ಮತ್ತೆ ಇದು ಎರಡೂ ಇದ್ರಲ್ಲೇ ಅನುಗತವಾಗಿರುತ್ತಲ್ಲ, ಪ್ರಾಣನಲ್ಲೇ, ವಾಯು ಮತ್ತೆ ಪ್ರಾಣನಲ್ಲಿ ಇರುತ್ತಲ್ಲ. ಆದ್ರಿಂದ ಯಾವ ವ್ರತವು ಅಂದ್ರೆ ಪ್ರಾಣನ ಕರ್ಮವನ್ನು ಮಾಡಬೇಕು, ಅಪಾನನ ವ್ಯಾಪಾರವನ್ನು ಮಾಡಬೇಕು. ಅದಂದ್ರೆ ಪ್ರಾಣನನ್ನ ಮುಂದಕ್ಕೆ ಬಿಡೋದು, ಅಪಾನ ಅಂದ್ರೆ ಹಿಂದಕ್ಕೆ ಎಳೆದುಕೊಳ್ಳುವುದು. ಇದು ಪ್ರಾಣ ಅಪಾನ ಅನ್ನೋ ಕ್ರಿಯೆ ಎಂಬ ಪ್ರಾಣ ಅಪಾನ ವ್ಯಾಪಾರಕ್ಕೆ ಬಿಡುವು ಇರುವುದೇ ಇಲ್ಲ. ಇದು ಸತತವಾಗಿ ನಡೀತಾ ಇರ್ತೈತೆ. ನಾವು ರಾತ್ರಿ ನಿದ್ರೆ ಮಾಡಿದಾಗೂ ಇದು ನಡೀತಾ ಇರ್ತೈತೆ. ಆದ್ದರಿಂದ ಮಿಕ್ಕ ಇಂದ್ರಿಯಗಳ ವ್ಯಾಪಾರವನ್ನು ಬಿಟ್ಟು ಅದೊಂದೇ ವ್ರತವನ್ನು ಮಾಂ ಅಂದ್ರೆ ನನ್ನನ್ನು ಬಳಲಿಕೆಯ ರೂಪದ ಪಾಪವು ಮೃತ್ಯುವು ವ್ಯಾಪಿಸಿಕೊಳ್ಳದಿರಲಿ, ಮುಟ್ಟದೇ ಇರಲಿ ಎಂದು ಆಚರಿಸಬೇಕು. ಈ ಪ್ರಾಣ ಪ್ರಾಣದಲ್ಲೇ ನಾವು ಎಲ್ಲಾ ಇಂದ್ರಿಯಗಳು ಅದರಲ್ಲೇ ತಮ್ಮ
ಬಳಲಿಕೆ ರೂಪದ ಪಾಪ ಬರ್ದೇ ಇರ್ಲಿ, ಅಂದ್ರೆ ಮೃತ್ಯು ಬರ್ದೇ ಇರ್ಲಿ ಅಂತ ಅದನ್ನ ಆಚರಿಸ್ತಾ ಇರ್ಬೇಕು. ಇಲ್ಲಿರುವ ನೇತ್ ಎಂಬ ಶಬ್ದವು ಅಂಜಿಕೆಯನ್ನು ತಿಳಿಸುವುದಕ್ಕೆ ಬಂದಿದೆ. ನಾನು ಈ ವ್ರತವನ್ನು ಬಿಟ್ಟವನಾದರೆ ಮೃತ್ಯುವಿನ ಹಿಡಿತಕ್ಕೆ ಬಿದ್ದಂತೆಯೇ ಎಂದು ಅಂಜಿಕೊಂಡು ಪ್ರಾಣವ್ರತವನ್ನು ಹಿಡಿಯಬೇಕು ಎಂದು ಅಭಿಪ್ರಾಯ. ಇಲ್ಲಿ ಮೃತ್ಯುಗ್ರಸ್ತನಾಗದೆ ಇರುವುದಕ್ಕಾಗಿ ಪ್ರಾಣವ್ರತವನ್ನೇ ವಾಯುವ್ರತವನ್ನೇ ಆಚರಿಸಬೇಕು ಎಂದು ಅಭಿಪ್ರಾಯ. ಒಂದೇ ವ್ರತವನ್ನು ಎಂದಿರುವುದರಿಂದ ಇದು ಸನ್ಯಾಸಿಗೆ ಹೇಳಿದ್ದು ಎಂದು ವಾರ್ತಿಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಅದು ಸನ್ಯಾಸಿಗಳು ಮಾಡ್ಬೇಕು, ಇದು ಎರಡು ಒಂದ್ರಲ್ಲೇ ಹೇಳಿದಾರಲ್ಲ ಅದರಿಂದ ಅಂತ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತು ಪ್ರಾಣವ್ರತವನ್ನು ಯಾವಾಗಲಾದರೂ ಆರಂಭಿಸಿದರೆ ಕೊನೆ ಮುಟ್ಟಿಸುವುದಕ್ಕೆ ಇಚ್ಛಿಸಬೇಕು ಅಂತ. ಅದಕ್ಕೆ ನಡುವೆ ಎಂದಿಗೂ ನಿಲ್ಲಿಸತಕ್ಕದಲ್ಲ. ಇದನ್ನ ಆಚರಣೆ ಮಾಡಿದ್ರೆ ಅದು ಪ್ರಾಣ ಇರೋ ತನಕ ಮಾಡ್ತಾ ಇರ್ಬೇಕು. ಅಂದ್ರೆ ಉಪಾಸನೆ ಇದು ಅಂತ ಗೊತ್ತಾಗುತ್ತೆ. ಉಪಾಸನೆ ಮಾಡ್ತಾನೆ ಇರ್ಬೇಕಲ್ವಾ ಅದು ಪ್ರಾಣ ಇರೋ ತನಕ ಅಂತ. ಏಕೆಂದರೆ ಈ ವ್ರತವನ್ನು ಬಿಟ್ಟರೆ ಪ್ರಾಣಕ್ಕೂ ದೇವತೆಗಳಿಗೂ ತಿರಸ್ಕಾರವಾಗುತ್ತದೆ, ಅವ್ರಿಗೆ ಅವಮಾನ ಮಾಡ್ದಂಗಾಗುತ್ತೆ, ತಿರಸ್ಕಾರ ಮಾಡ್ದಂಗಾಗುತ್ತೆ. ಆದ್ದರಿಂದ ಇದನ್ನು ಕೊನೆಗಾಣಿಸಲೇಬೇಕು, ಇದನ್ನ ಮಾಡ್ತಲೇ ಇರ್ಬೇಕು ಅಂತ. ಇನ್ನ ಮುಂದಕ್ಕೆ ಉಪಾಸನೆಯ ಫಲ ಹೇಳ್ತಾ ಇದ್ದಾರೆ. ಈ ಉಪಾಸನೆ ಮಾಡೋದ್ರಿಂದ ಏನು ಲಾಭ ಇದೆ, ಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನು ಅಂದ್ರೆ ತಾತ್ಪರ್ಯ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಈ ಅಂದ್ರೆ ಫಸ್ಟ್ ಕಥೆ ಹೇಳಿದ್ದು ಅಗ್ನಾದಿಗಳು ಎಲ್ಲ ದೇವತೆಗಳಿಗೂ ಕೂಡ ಆ ಮೃತ್ಯು ಆವರಿಸ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ಆಯಾಸ ಆದಿ ನಮ್ಗೆ ಇವಾಗ ಶರೀರದಲ್ಲಿ ಆಧ್ಯಾತ್ಮಿಕವಾಗಿ ಆಯಾಸ ಹೇಗಾಗುತ್ತೋ ಅಲ್ಲೂ ಕೂಡ ಆಯಾಸ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಆ ಪ್ರಾಣನ ವ್ರತವನ್ನೇ ಕೈಗೊಂಡರು ಅಂತ. ಅಂದ್ರೆ ಪ್ರಾಣದಿಂದಲೇ ಎಲ್ಲ ಆಗ್ತಾರಂತ ಅಂತ. ಇವಾಗ ಇಲ್ಲಿ ನಮ್ಮ ಶರೀರದಲ್ಲೂ ಕೂಡ ನಮ್ಮ ಅವ್ರಿಗೆ ಅದಕ್ಕೆ ಬಳಲಿಕೆ ರೂಪದ ಪಾವು ಮೃತ್ಯು ವ್ಯಾಪಿಸಿಕೊಳ್ಳದಿರಲಿ ಎಂದು ಆಚರಿಸಬೇಕು ಅಂತ. ಯಾಕೆಂತಂದ್ರೆ ಎಲ್ಲಾ ಕಾರ್ಯವು ನಡೀತಾ ಇರೋದು, ಎಲ್ಲಾ ಇಂದ್ರಿಯಗಳ ಕಾರ್ಯವು ನಡೀತಾ ಇರುವಂತದ್ದು ಆ ಪ್ರಾಣನ ಒಂದು ವ್ಯಾಪಾರದಿಂದಲೇ ಅನ್ನುವಂತಹ ಪ್ರಜ್ಞೆ. ಆ ಪ್ರಜ್ಞೆ ಮಾತ್ರ ಅಲ್ಲ, ಅದಕ್ಕೆ ತಕ್ಕನಾಗಿ ಎಲ್ಲಾ ಕೆಲಸ ನಡೀತಾ, ಆ ಪ್ರಾಣಾಪಾನ ಎಲ್ಲಾ ಕೆಲಸಗಳು ಏನೇ ನಡೀತಾ ಇದ್ರು ಕೂಡ ಅದು ನನ್ನ ಪ್ರಾಣನಿಂದಲೇ ಆಗ್ತಾ ಇರುವಂತ ಒಂದು ಜಾಗೃತಿ ಅರಿವು ಇಟ್ಕೊಂಡು ಸತತವಾಗಿ ಹೋಗೋದು ಅಂತ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಓದೋದ್ರಿಂದ ನಮ್ಗೆ ಏನಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಇಲ್ಲಿ ಅಂತ, ನಮ್ಮ ಅಳವಡಿಸ್ಕೊಳ್ಳೋಂಥದ್ದು ಏನು ಅಂತ. ಇದೇನ್ ಮಾಡುತ್ತೆ ಸ್ವಲ್ಪ ಗಮನಿಸಿ. ಇಲ್ಲಿ ನಮ್ಮ ಹೊರ ದೃಷ್ಟಿಯನ್ನ ಒಳ ದೃಷ್ಟಿ ಮಾಡ್ಕೊಡುತ್ತೆ ಇದು. ಇವಾಗ ಉಪಾಸನೆ ಮಾಡ್ಲಿ ಬಿಡ್ಲಿ, ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಕೊಳ್ತಾ ಬಂದ್ರೆ ಏನಾಗುತ್ತೆ, ಇಂದ್ರಿಯಗಳು ತಮ್ಮ ವ್ಯಾಪಾರಗಳಲ್ಲೇ ಮಾಡ್ಕೊಂಡಿರುತ್ತೆ ಅದು. ಆದ್ರೆ ಇಂದ್ರಿಯಗಳು ತಮ್ಮ ವ್ಯಾಪಾರವನ್ನ ಮಾಡ್ಬೇಕಾದ್ರೆ ಅದರ ಹಿಂತಡಿಕೆ ಆಗಿ ಪ್ರಾಣನ ಶಕ್ತಿ ಇರುತ್ತೆ ಅನ್ನುವಂತಹ ಅರಿವು, ಮತ್ತೆ ಆ ವ್ರತ ಅಂತಂದ್ರೆ ಏನು, ಆ ಅರಿವು ಸತತವಾಗಿ ಇರುವಂಥದ್ದು, ಪ್ರಾಣದಿಂದಲೇ ಈ ಕೆಲಸ ಮಾಡ್ತಾ ಆಗ್ತಾರಂಥದ್ದು. ಯಾಕಂದ್ರೆ ಇದು ವಾಸ್ತವ. ಇವಾಗ ನೋಡಿ, ಪರಮಾತ್ಮನ ಒಂದು ಅಸ್ತಿತ್ವ ಸಾಕ್ಷಿ ಸ್ವರೂಪದ ಒಂದು ಅರಿವಾದ್ರೂ ಕೂಡ ಅಷ್ಟು ಬರಲ್ಲ ಅದು. ಯಾಕಂದ್ರೆ ಅದು ಅವನು ನಿರ್ಗುಣ ನಿರಾಕಾರ, ಅದು ನಮ್ಗೆ ಮನಸ್ಸಿಗೆ ಇಟ್ಕೊಳಕ್ ಬರಲ್ಲ. ಆದ್ರೆ ಪ್ರಾಣ ಅನ್ನುವಂಥದ್ದು ಅದು ನಮ್ಗೆ ಗೋಚರ ಆಗ್ತಾ ಇದೆ, ಒಳಗಡೆ ಗೋಚರ ಆಗ್ತಾರಂತ ಪ್ರಾಣನ ಕೆಲಸವೇ ಈ ಎಲ್ಲಾ ಇಂದ್ರಿಯಗಳದು ಅನ್ನುವಂತಹ ವ್ರತವನ್ನ ಸತತವಾಗಿ ನಾವು ಕೈಗೊಂಡ್ರೆ ನಮ್ಗೆ ಉಪಾಸನೆಯ ಎಷ್ಟು ಫಲ ಆಗುತ್ತೋ ಅಷ್ಟು ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲೇ ನಾವು ನೆನ್ಪಿಟ್ಕೊಳ್ಬೇಕು. ಮುಂದೆ ಮುಂದುವರ್ಸಿ ಉಪಾಸನೆಯ ಫಲ ಕಡೆ. ಉಪಾಸನೆಯ ಫಲ 253ನೇ ಭಾಷೆ ಭಾಗ. ಮತ್ತು ಅದರಿಂದ ಪ್ರಾಣಾತ್ಮ ಪ್ರಾಪ್ತಿ ಎಂಬ ಈ ವ್ರತದಿಂದ ಸರ್ವಭೂತಗಳಲ್ಲಿಯೂ ಇರುವ ವಾಗಾದಿಗಳು ಅಜ್ಞಾದಿಗಳು ನನ್ನ ಸ್ವರೂಪವೇ ಆಗಿರುವವು. ನಾನೇ ಎಲ್ಲವನ್ನು ಚಲನೆಗೊಳಿಸುವ ಪ್ರಾಣಾತ್ಮನು ಎಂದಿತು. ಈ ವ್ರತವನ್ನು ಹಿಡಿಯುವುದರಿಂದ ಇದೇ ಪ್ರಾಣ ದೇವತೆಯ ಸಾಯುಜ್ಯವನ್ನು, ಅಂದರೆ ಒಳಗೆ ಸೇರಿ ಹೋಗುವಿಕೆಯನ್ನು, ಏಕಾತ್ಮತ್ವವನ್ನು ಅಥವಾ ಸಾಲೋಕ್ಯವನ್ನು ಎಂದರೆ ಸಮಾನ ಲೋಕತ್ವವನ್ನು, ಅವನೊಡನೆ ಅದೇ ಸ್ಥಾನದಲ್ಲಿರುವಿಕೆಯನ್ನು, ಉಪಾಸನೆಯು ಕಡಿಮೆಯ ವೇಗವುಳ್ಳದ್ದಾದ್ದರಿಂದ ಈ ಫಲವನ್ನು ಗೆದ್ದುಕೊಳ್ಳುತ್ತಾನೆ, ಪಡೆಯುತ್ತಾನೆ ಎಂದು ಇದಕ್ಕೆ ಉಪಾಸನೆಗೆ ಫಲ. ಅಂದ್ರೆ ಸಾಯುಜ್ಯ ಅಂದ್ರೆ ಆ ದೇವತೆನಲ್ಲೇ ಒಂದಾಗೋದು. ಐಕಾತ್ಮ ಅಂದ್ರೆ ಅದ್ರಲ್ಲಿ ಸೇರೋಗೋದು, ಆ ಲೋಕ ಸೇರೋದು, ಆ ಸಮಾನ ಲೋಕನ, ಆ ದೇವತೆಯ ಸಮಾನವಾಗಿರುವಂತ ಲೋಕನ ಇವನು ಸೇರೋದು ಅಂತ ಎರಡು ಇದನ್ನು ಹೇಳಿದ್ದಾರೆ. ಅದಿಲ್ಲದೆ ಇದೆ ಇದಾಗುತ್ತೆ ಅಂತ ಹೇಳಿದ್ದಾರೆ. ಇದು ಪ್ರಾಣ ಉಪಾಸನೆಯಿಂದ
ಈ ಫಲ ದೊರೆಯುತ್ತೆ ಅಂತ, ಆ ಫಲವನ್ನು ಗೆದ್ದುಕೊಳ್ಳುತ್ತಾನೆ, ಪಡೆಯುತ್ತಾನೆ ಅಂತ ಹೇಳ್ತಾರೆ. ಮುಂದಿನ ಒಂದು ಬ್ರಾಹ್ಮಣ. ಈ ಬ್ರಾಹ್ಮಣ ಮುಗಿಯಿತು ಇಲ್ಲಿ. ಇನ್ನು 6ನೆಯ ಬ್ರಾಹ್ಮಣ, 1ನೇ ಅಧ್ಯಾಯದ 6ನೆಯ ಬ್ರಾಹ್ಮಣ. ಜಗತ್ತು ನಾಮರೂಪ ಕರ್ಮಾತ್ಮಕ ಅಂತ. ಉಪನಿಷತ್ತು ಇಲ್ಲಿ ನಾಮ ಸಾಮಾನ್ಯ ಅಂತ ಒಂದು ಹೆಡ್ಡಿಂಗ್ ಕೊಟ್ಕೊಂಡು ಇಲ್ಲಿ ಶುರುವಾಗಿದೆ 1ನೇ ಮಂತ್ರ. ಇದು ನಾಮ ರೂಪ ಕರ್ಮ ಈ ಮೂರೇ. ಅವುಗಳಲ್ಲಿ ಈ ನಾಮಗಳಿಗೆ ವಾಕ್ಯೆಂಬುದೇ ಇವುಗಳ ಉಕ್ತವು. ಅದರಿಂದಲೇ ಅಲ್ಲವೇ ಎಲ್ಲಾ ನಾಮಗಳು ಮೇಲಕ್ಕೇಳುತ್ತವೆ. ಇದೇ ಇವುಗಳ ಸಾಮವು. ಇದೇ ಅಲ್ಲವೇ ಎಲ್ಲಾ ನಾಮಗಳಿಗೂ ಸಮವಾಗಿರುವುದು. ಇದೇ ಇವುಗಳ ಬ್ರಹ್ಮವು. ಇದೇ ಅಲ್ಲವೇ ನಾಮಗಳನ್ನೆಲ್ಲ ಧರಿಸಿರುವುದು ಅಂತ ಮಂತ್ರದ ಅರ್ಥ. ಅದರ ವಿವರಣೆ, ಬ್ರಾಹ್ಮಣದ ಸಂಬಂಧ ಹೇಳ್ತಾ ಇದ್ದಾರೆ. ಈ ಹಿಂದಿನ ಬ್ರಾಹ್ಮಣಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ವಿಷಯವೆಂದು ಪ್ರಾರಂಭವಾಗಿರುವ ಸಾಧ್ಯ ಸಾಧನ ರೂಪವಾದ ಪ್ರಾಣಾತ್ಮ ಪ್ರಾಪ್ತಿಯವರೆಗಿನ ಉತ್ಕರ್ಷವುಳ್ಳ ಫಲವಾಗಿರುವ ಈ ವ್ಯಾಕೃತ ಜಗತ್ತಿದೆಯಲ್ಲ ಅಂತ, ಈ ವ್ಯಾಕೃತ ಜಗತ್ತಿನ ಬಗ್ಗೆ ಹೇಳಿತ್ತಲ್ಲ. ಸಾಧ್ಯ ಸಾಧನ ರೂಪವಾದ ತ್ರಯನ್ನಗಳು, ಸಾಧ್ಯ ಮಾಡ್ಕೊಂಡಿರೋದು, ಸಾಧನ ರೂಪವಾಗಿರುವಂತ ಅನ್ನಗಳು, ಅದನ್ನೆಲ್ಲ ಹೇಳಿರೋದು ಪ್ರಾಣಾತ್ಮ ಪ್ರಾಪ್ತಿವರೆಗಿನ ಹೆಚ್ಚಿನ ಫಲ ಇರುವಂತ ವ್ಯಾಕೃತ ಜಗತ್ತು. ಇದೆಲ್ಲ ವ್ಯಾಕೃತ ಜಗತ್ತಲ್ಲೇ ಇರುವಂತದ್ದು ಇದು. ಮತ್ತು ವೃಕ್ಷಕ್ಕೆ ಬೀಜವಿದ್ದಂತೆ ಈ ವ್ಯಾಕೃತ ಜಗತ್ತು ಇದೆಯಲ್ಲ, ಅದಕ್ಕೆ ಬೀಜ ಇದ್ದಂತೆ ಈ ಜಗತ್ತು ವ್ಯಾಕರಣವಾಗುವ ಮುಂಚಿನ, ಇದು ತೋರೋದಕ್ ಮುಂಚೆ ಇರುತ್ತಲ್ಲ, ಅದು ಅವ್ಯಾಕೃತವೆಂಬ ಶಬ್ದದಿಂದ ಕರೆಯಲ್ಪಡುವ ಅವಸ್ಥೆ ಇರುವುದಲ್ಲ ಇದು. ಇದೆಲ್ಲವೂ ಮೂರೇ. ಈ ಅವ್ಯಾಕೃತನೂ ಮೂರೇ. ವ್ಯಾಕೃತವಾಗಿ ಸಾಧ್ಯ ಸಾಧನ ರೂಪವಾಗಿರುವಂತ ಪ್ರಾಣಾತ್ಮ ಪ್ರಾಪ್ತಿ ಮತ್ತೆ ಹೆಚ್ಚಿನ ಫಲವಾಗಿರುವಂತ ಎಲ್ಲ ಈ ವ್ಯಾಕೃತ ಜಗತ್ತಲ್ಲಿ ಇದೆ. ಮತ್ತೆ ಅದಕ್ಕೆ ಬೀಜ ರೂಪದಿಂದ ಹೇಳಿದ್ರೆ ಸರಿಯಾಗಿ ಅರ್ಥ ಆಗಲ್ಲ. ನೀವು ಅದು ಹೇಳ್ತಾ ಇದ್ದೀರಾ, ಅದಕ್ಕಷ್ಟೇ ಅರ್ಥ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಅಂದ್ರೆ ಇದನ್ನ ಸ್ವಲ್ಪ ಹೇಳ್ಬೇಕು. ಇದನ್ನ ಇದು ವ್ಯಾಕೃತ ಜಗತ್ತು ನಮ್ಗೆ ತುಂಬಾ ಲಿಮಿಟ್ ಆಗಿದೆ. ಅವಿದ್ಯಾ ವಿಷಯದಿಂದ ಪ್ರಾರಂಭವಾಗಿರುವ ಸಾಧ್ಯ ಸಾಧನ ರೂಪ ಪ್ರಾಣಾತ್ಮ ಪ್ರಾಪ್ತಿಯವರೆಗಿನ ಉತ್ಕೃಷ್ಟವುಳ್ಳ ಅಂತ. ಹೆಂಗೆ ಅವಿದ್ಯಾ ವಿಷಯದಿಂದ ಪ್ರಾರಂಭವಾಗಿರುವ ಅಂತಂದ್ರೆ ಏನು? ಈ ಹಿಂದೆ ಬಂದಿದ್ದೆಲ್ಲ ಅವಿದ್ಯಾ ವಿಷಯದಂದ್ರೆ ಎಲ್ಲ ಅವಿದ್ಯಾ ಸೂತ್ರ, ಅವಿದ್ಯಾ ಪ್ರಕರಣ, ಅಧ್ಯಾರೋಪ ಪ್ರಕರಣ. ಇದುವರೆಗೂ ಆಗಿದ್ದೆಲ್ಲ ಅಧ್ಯಾರೋಪ ಪ್ರಕರಣ. ಯಾಕೆ ಅಧ್ಯಾರೋಪ ಪ್ರಕರಣ? ಅದಿಲ್ಲ, ಅನಾತ್ಮಗಳು ಆತ್ಮಲ್ಲ ಅದಿಲ್ಲ, ಆದ್ರೂ ಕೂಡ ಅದನ್ನ ಕಲ್ಪಿಸಿ ಹೇಳಿದೆ, ಉಪಾಸನಾ ಸೌಕರ್ಯಕ್ಕಾಗಿ ಹೇಳಿರುವಂತದ್ದು. ಮತ್ತೆ ಆ ಪ್ರಾರಂಭವಾಗಿರುವ ಸಾಧ್ಯ ಸಾಧನ ರೂಪವಾದ ಪ್ರಾಣಾತ್ಮ ಪ್ರಾಪ್ತಿಯವರೆಗಿನ ಅಂತ ಇದೆ. ಉತ್ಕರ್ಷವುಳ್ಳ ಅಂತ ಇದೆ. ಅದು ಏನ್ ಅದಕ್ಕೆಲ್ಲ ಅರ್ಥ? ಈ ಸಾಧ್ಯ ಸಾಧನ ರೂಪವಾಗಿರೋದು ಫಸ್ಟ್ 7 ಅನ್ನಗಳನ್ನ ಹೇಳಿದ್ರು. ಅಂದ್ರೆ ತನಗಾಗಿ ಮಾಡ್ಕೊಂಡಿದ್ದು, ಮತ್ತೆ ಎಲ್ಲರಿಗೂ ಇರುವಂತ ಬೇರೆಯವ್ರ ಜೊತೆ ಹಂಚಿಕೊಡುವಂತ ಅನ್ನಗಳು. ಅದೇ ಎಲ್ಲ ಆದ್ಮೇಲೆ ಪ್ರಾಣಾತ್ಮ ಪ್ರಾಪ್ತಿ ಅಂದ್ರೆ ಉಪಾಸನೆಗಳಿಗೆಲ್ಲ ಬಂದ್ರು. ಇದು ಪ್ರಾಣಾತ್ಮ ಪ್ರಾಪ್ತಿ ಅಂದ್ರೆ ಹೆಚ್ಚಿನ ಫಲ ಇರುವಂತದ್ದು. ಇದೆಲ್ಲ ಪ್ರಾಣಾತ್ಮ ಪ್ರಾಪ್ತಿ ಇದೆಯಲ್ಲ, ಅದು ಹೆಚ್ಚಿನ ಫಲ ಇರುವಂತದ್ದು. ಇದೆಲ್ಲ ಇರೋದು ಈ ವ್ಯಾಕೃತ ಜಗತ್ತಿನಲ್ಲೇ ಇದೆಲ್ಲ ಬರೋದು ಅಂತ. ಅಂದ್ರೆ ಉಪನಿಷತ್ ಪ್ರಾರಂಭದಿಂದ ತಗೊಂಡ್ರು ಕೂಡ ಇಲ್ಲಿ ಶುರು ಆಗಿದ್ದೇನೋ ಉಷೋವ ಅಂತ ಶುರು ಆಗಿದ್ದು. ಅಂದ್ರೆ ಅಲ್ಲಿ ಏನೋ ಅಶ್ವಮೇಧ ಉಪಾಸನೆಯಿಂದ ಪ್ರಾರಂಭ ಆಗಿದೆಯಲ್ಲ, ಅಲ್ಲಿಂದೆಲ್ಲ ಕೂಡ ಮಾಡಿ ಪಡೆಯುವಂಥದ್ದನ್ನೇ ಹೇಳಿದೆ. ಪ್ರಾಣಾತ್ಮ ಪ್ರಾಪ್ತಿಯವರೆಗೂ ಅಂತಂದ್ರೆ ಹಿರಣ್ಯಗರ್ಭನ ಪ್ರಾಪ್ತಿವರೆಗೂ ಅಂತ. ಹಿರಣ್ಯಗರ್ಭನ ಪ್ರಾಪ್ತಿವರೆಗೂ ಅಂತಂದ್ರೆ ಏನಾಯ್ತು, ಅವರೆಗಿನ ಉತ್ಕೃಷ್ಟವುಳ್ಳ ಫಲವಾಗಿರುವ ಅಂತ, ಅಲ್ಲಿವರೆಗೂ ಅಂತ. ಅಲ್ಲಿವರೆಗೂ ಅಂತ ಹೇಳಿದ ತಕ್ಷಣ ಕೆಳಗಡೆಂದು ಹೇಳಿದೆಯಲ್ವಾ, ಮಾನುಷ್ಯವಿತ್ತ, ದೈವವಿತ್ತ, ಅದರಿಂದ ಪಡ್ಕೊಳ್ಳುವಂಥದ್ದು ಮನುಷ್ಯ ಲೋಕ, ಪಿತೃಲೋಕ, ಅದನ್ನೆಲ್ಲ ಹೇಳಿದೆ. ಅದೆಲ್ಲವೂ ಕೂಡ ಈ ವ್ಯಾಕೃತ ಜಗತ್ತಿದೆಯಲ್ಲ ಇದು ಅಂತ. ಅಂದ್ರೆ ಇಷ್ಟೆಲ್ಲ ತೋರಿಸ್ತಾ ಇರೋಂಥದ್ದು ಎಲ್ಲ ಒಟ್ಟಿಗೆ ಸೇರಿಸ್ಬಿಡ್ಬೇಕು ಇದ್ರೊಳಗೆ ಅಂತ. ಹಾಗಾಗಿ ನಾವು ಏನು ಅಷ್ಟು ವಿವರಣೆ ಕೊಡಿಲ್ಲ ಅಂದ್ರೆ ಪ್ರಯೋಜನ ಆಗಲ್ಲ. ನೆಕ್ಸ್ಟ್ ಟೈಮು ಸರಿಯಾಗಿ ಪ್ರಿಪೇರ್ ಆಗಿ ಕೇಳ್ತಾ ಇರೋಂಥದ್ದು. ಸದ್ಯ ಸ್ವಲ್ಪ ಜಾಸ್ತಿ ಹಿಂಸೆ ಕೊಡ್ತೀನಿ, ಹೇಳಿಲ್ಲ ಅಂತ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಮನಕ್ಕೆ ಗ್ರಹಣ ಆಗ್ಬೇಕಿದು. ಇವಾಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಹೇಗೆ ಅಂತ. ನಿಮ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದಕ್ಕೆ ಓದ್ತಾ ಇದ್ದೀರಾ, ಇದರ ಅರ್ಥ ಹೇಳ್ತಾ ಇದ್ದೀರಾ, ಅರ್ಥ ಹೇಳ್ತಾ ಇದ್ದೀರಾ,
ಅದಲ್ಲ ಸರಿಯಾದ ರೀತಿ ಅಲ್ಲ ಅದು. ಹೇಗೆ ಅಂತಂದ್ರೆ ಇವಾಗ ನೋಡಪ್ಪ, ಇವಾಗ ನಮ್ಗೆ ಇದೆಲ್ಲ ಗೊತ್ತಿಲ್ಲ, ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ, ದೈವ ವಿತ್ತ ಸಂಪಾದನೆ ಮಾಡ್ಕೊಳ್ಳೋದು, ಸ್ವರ್ಗ ಪ್ರಾಪ್ತಿ ಅದೆಲ್ಲ ಗೊತ್ತಿಲ್ಲ. ನಮ್ಗೆ ಗೊತ್ತಿರುತ್ತೆ ಇದೇನು ಸುಖ ಅಂತಂದ್ರೆ ಹೆಚ್ಚಿಗೆ ಸಂಪಾದನೆ ಮಾಡುವಂಥದ್ದು, ಹೆಚ್ಚಿಗೆ ಆಸ್ತಿ ಸಂಪಾದನೆ ಮಾಡುವಂಥದ್ದು, ಮಕ್ಕಳು ಮರಿಗಳಿರುವಂಥದ್ದು, ಅದನ್ನ ಎಲ್ಲಾ ಸೇರ್ಸಿದ್ರು ಕೂಡ, ಏನೇ ಮಾಡಿದ್ರು ಕೂಡ ನಮ್ಗೆ ಅಷ್ಟ್ರ ಮಾತ್ರ ಜ್ಞಾನ ಇದೆ. ಮಾಡಿ ಪಡೆಯುವಂಥದ್ದು ಇಷ್ಟು, ಅದು ತುಂಬಾ ಕಡಿಮೆ. ಒಂದು ಆ ಲೆಕ್ಕಕ್ಕೆ ತಗೊಂಡ್ರೆ, ಅಂದ್ರೆ ಶಾಸ್ತ್ರ ಹೇಳ್ತಲ್ಲ ಸ್ವರ್ಗಾದಿಗಳ ಲೆಕ್ಕಕ್ಕೆ ತಗೊಂಡ್ರೆ ಇದೇನೇನು ಇಲ್ಲ, ತುಂಬಾ ಕಡಿಮೆದು. ನಾವು ಇದ್ರೊಳಗೆ ತೃಪ್ತಿ ಹೊಂದಿದೀವಿ. ನಾವು ಸ್ವಾಮಿಗಳು ಹೇಳ್ತಾ ಇರಲ್ಲ, ದೇವೇಂದ್ರ ಹಂದಿ ಆಗ್ಬಿಟ್ಟಾಗ ಅವ್ನು ಬರೀ ಅದ್ರೊಳಗೆ ಕೊಚ್ಚಾಗಿ ಒದ್ದಾಡ್ತಾ ಇದ್ದ, ಅದ್ರೊಳಗೆ ತೃಪ್ತಿ ಇತ್ತು ಅವನಿಗೆ ಅಂತ. ನಮಗೆ ಇದ್ರೊಳಗೆ ಹುಡುಕ್ತಾ ಇದೀವಿ, ಇದ್ರೊಳಗೆ ನಮ್ಗೆ ಇನ್ನ ಏನೇನೋ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಶಾಸ್ತ್ರ ಅಲ್ಲಿವರೆಗೂ ತಗೊಂಡು ಹೇಳಿದೆ, ಮಾಡಿ ಸಾಧ್ಯ ಸಾಧನ ರೂಪವಾದ ಅಲ್ಲಿವರೆಗೂ ತಗೊಂಡು ಹೇಳ್ಬಿಟ್ಟು ನೋಡಪ್ಪ ಇದು ಇಷ್ಟೇ ಅಂತ ಹೇಳಿದೆ ಅಂತ. ಗೊತ್ತಾಯ್ತಾ ಯಾವ ರೀತಿ ಹೇಳ್ಬೇಕು ಅಂತ? ಅಂದ್ರೆ ಈ ರೀತಿ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಯ್ತು. ಹಿಂದೆಗಡೆ ಸೇರಿಸಿ ಹೇಳ್ತಾ ಇರೋದು, ನಿಮ್ಗೂ ಸೇರಿಸಿ ಹೇಳ್ತಾ ಇರೋದು ದಿವ್ಯಾ. ನೀವು ಇಂಪ್ರೂವ್ ಆಗ್ಬೇಕು ಇನ್ನು ಚೆನ್ನಾಗಿ. ಈ ಕಾಂಟೆಕ್ಸ್ಟ್ ನೋಡ್ಕೊಂಡು ನೀವು ಅದನ್ನೇ ಅರ್ಥೈಸ್ಬೇಕಾದ್ರೆ, ಇವಾಗ ಶ್ರೀಧರ್ ಬಂದಿದ್ದಾನೆ ಈಗ, ಅವನ್ಗೆ ಹಿಂದೆ ಎಲ್ಲ ನೋಡ್ಕೊಂಡೇ ಇದ್ರು ಕೂಡ ಸಮ್ವಾಟ್ ಏನಾದ್ರೂ ಒಂದು ಗೊತ್ತಾಗ್ಬೇಕು. ಇಲ್ಲಿ ಹೇಳ್ತಾ ಇರೋಂಥ ಸಂದೇಶದಲ್ಲಿ ಏನಾದ್ರೂ ಒಂದಿದೆ ಅಂತ. ಆಗ ನಮಗೂ ಅದು ಗೊತ್ತಾಗುತ್ತೆ. ಅದು ಹಿಂದೆ ಎಲ್ಲ ಮಾಡ್ಕೊಂಡಿದ್ದು ಇವಾಗ ಗೊತ್ತಾಗುತ್ತೆ, ಮತ್ತೆ ಮುಂದಕ್ಕೆ ಅಧ್ಯಯನ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಅದು ಹಾಗಿರ್ಬೇಕು. ಆಯ್ತಾ? ಮುಂದುವರ್ಸಿ. ಇನ್ನ ಉತ್ಕರ್ಷ ಫಲವಾಗಿರುವ ಈ ವ್ಯಾಕೃತ ಜಗತ್ತಿದೆಯಲ್ಲ, ಇದು ಇಷ್ಟೇ ಇರೋದು. ಅಂದ್ರೆ ಇವಾಗ ನಾವೆಲ್ಲ ಮೊದ್ಲಿಂದ ನೋಡ್ಕೊಂಡ್ ಬಂದ್ವಲ್ಲ, ಅವಿದ್ಯಾ ವಿಷಯದ ಎಲ್ಲಾನು ಅದು, ಮತ್ತೆ ಪ್ರಾಣ, ಇದು 3 ಅನ್ನಗಳು ಹಂಚಿ ತಿನ್ನುವಂಥದ್ದು, ಸಾಧನ ರೂಪವಾಗಿರೋದು, ಮತ್ತೆ ಉಪಾಸನೆಗಳು, ಪ್ರಾಣಾತ್ಮ ಪ್ರಾಪ್ತಿ, ಅಲ್ಲಿ ಉತ್ಕರ್ಷ ಫಲವುಳ್ಳದು, ಹೆಚ್ಚಿನ ಫಲ ಆಗಿರುವಂತ ಪ್ರಜಾಪತಿ ಲೋಕ ಎಲ್ಲಾನು ಇದೆಯಲ್ಲ, ಇದೆಲ್ಲ ವ್ಯಾಕೃತ ಜಗತ್ತಿದೆಯಲ್ಲ, ಇದು ಇಷ್ಟೇ ಎಲ್ಲಾನು ಇದ್ರೊಳಗಡೆನೆ ಬಂದ್ಬಿಟ್ಟಿದೆ. ಎಲ್ಲ ಇಡೀ ವ್ಯಾಕೃತ ಜಗತ್ತಿನಲ್ಲೇ ಇದಿಷ್ಟು ಬಂದಿದೆ. ಉಪಾಸನೆಗಳು ಸಹಿತ ಅದ್ರಲ್ಲೇ ಬಂದಿದೆ. ಮತ್ತು ವೃಕ್ಷಕ್ಕೆ ಬೀಜವಿದ್ದಂತೆ, ಒಂದು ಮರ ಬೆಳಿಬೇಕಾದ್ರೆ ಒಳಗಡೆ ಬೀಜ ಇದ್ರೆ ಅಲ್ವಾ ಅಡ್ಕೊಂಡಿರ್ತೈತೆ ಆ ವೃಕ್ಷದೊಳಗಡೆ ಬೀಜದ ಶಕ್ತಿ ಎಲ್ಲ. ಅದೇ ತರ ಈ ಜಗತ್ತು ಅವ್ಯಾಕೃತ, ಅಂದ್ರೆ ಈ ತೋರೋದಕ್ ಮುಂಚೆ ಅವ್ಯಾಕೃತವಾಗಿ ಅದರಲ್ಲೇ ಅಡಗಿಸ್ಕೊಂಡಿರುತ್ತಲ್ಲ ಬೀಜ, ಆ ತರ ಅವ್ಯಾಕೃತವೆಂಬ ಶಬ್ದದಿಂದ ಕರೆಯಲ್ಪಡುವ ಅವಸ್ಥೆ ಇರುವುದಲ್ಲ. ಅವಸ್ಥೆಗಳು 3 ಇದಾವಲ್ಲ, ಎಚ್ಚರ, ಕನಸು, ಗಾಢನಿದ್ದೆ, ಇದೆಲ್ಲವೂ 3. ಅದು ಅವ್ಯಕ್ತವಾಗಿರೋದು. ಸಾರಿ ಅದನ್ನೆಲ್ಲ ಹೇಳ್ತಾ ಇರೋದು ಅವಸ್ಥೆ ಅಂತಂದಾಗ ವ್ಯಾಕೃತ ಅವ್ಯಾಕೃತ ಅನ್ನೋದನ್ನ ಅವಸ್ಥೆ ಅಂತ ಹೇಳ್ತಾ ಇರೋದು ಇಲ್ಲಿ. ಅಂದ್ರೆ ಇವಾಗ ನೋಡಿ, ನಾವು ಮಾಡ್ರಂತ ಲೌಕಿಕ ಆಸ್ತಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಯ್ತಾ? ಪುಣ್ಯ ಅನ್ನೋ ಆಸ್ತಿ ಇದೆಯಲ್ಲ, ಪುಣ್ಯ ಪಾಪ ಅನ್ನೋ ಆಸ್ತಿ ಇದೆಯಲ್ಲ, ಅದು ಯಾವತ್ತೂ ಹೋಗಲ್ಲ. ಅದು ನಾವ್ ಇಲ್ಲಿ ವ್ಯಾಕೃತವಾಗಿ ಇಲ್ಲಿ ಅನ್ಭವಿಸ್ತೀವಿ. ನಾವು ಅವ್ಯಾಕೃತವಾಗಿ ಇದ್ಬಿಟ್ಟಿರುತ್ತೆ. ಅದು ಅಸ್ಯೂಮ್, ಪಾಪ ಏನಿಲ್ಲ ಅನ್ಕೊಳ್ಳಿ, ಬರೀ ಪುಣ್ಯ ಮಾಡಿರ್ತೀವಿ ಅನ್ಕೊಳ್ಳಿ, ಅದು ಎಲ್ಲ ಅನುಭವಿಸಿದಾಯ್ತು. ಇನ್ನ ಪುಣ್ಯದ ಫಲ ಅನ್ನೋದು ಅವ್ಯಾಕೃತದಲ್ಲಿರುತ್ತೆ. ಅದು ಮುಂದೆ ಫಲ ಕೊಡುತ್ತೆ. ಅದು ಅಂದ್ರೆ ಏನಾಯ್ತು, ವ್ಯಾಕೃತಕ್ಕಿಂತ ಅವ್ಯಾಕೃತ ಹೆಚ್ಚು ಅಂತ ಆಯ್ತು. ಅರ್ಥ ಆಯ್ತಾ? ಇವಾಗ ನೋಡಿ ಅನ್ಕೊಳ್ಳೋಣ, 100 ಪುಣ್ಯ ಮಾಡಿದ್ರೆ ಈ ಜನ್ಮದಲ್ಲಿ ನನಗೆ ಎರಡು ಪುಣ್ಯ ಅನುಭವಿಸಕ್ಕಾಯ್ತು ಅಂತ ಇಟ್ಕೊಳ್ಳಿ. ಇನ್ನ 98 ಪುಣ್ಯ ಇದೆ ಮುಂದಕ್ಕೆ. ಯಾವ್ದು ದೊಡ್ಡದಾಯ್ತು? ಅದು 98 ಪುಣ್ಯ ಅವ್ಯಾಕೃತದಲ್ಲಿ ಇರುತ್ತೆ, ಅದು ಮುಂದಕ್ಕೆ ಅನುಭವಿಸುತ್ತೆ. ಅದು ಅವ್ಯಾಕೃತ ದೊಡ್ಡದಾಯ್ತು. ಈ ವಿಷಯವನ್ನ ಆಚಾರ್ಯರು ಗೀತಾ ಭಾಷ್ಯ ಮೊದಲು ಪ್ರಾರಂಭ ಮಾಡ್ಬೇಕಾದ್ರೆ ಇದೆಯಲ್ಲ, ನಾರಾಯಣ ಪರೋ ವ್ಯಕ್ತಾತ್ ಅಂಡಂ ಅವ್ಯಕ್ತ ಸಂಭವಂ ಅಂಡ್ಯಸ್ಯಾಂತಸ್ತು ಮೇ ಲೋಕಾಹ ಸಪ್ತ ದ್ವೀಪಾಚಮೈದಿನಿ, ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ವ್ಯಕ್ತಕ್ಕಿಂತಲೂ ಅವ್ಯಕ್ತವು ತುಂಬಾ ಹೆಚ್ಚಿನದು, ಅವ್ಯಕ್ತಕ್ಕಿಂತಲೂ ಮಿಗಿಲಾದನು ಈ ನಾರಾಯಣ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಯ್ತಾ? ಹೀಗೆ ಅದು ಮುಂದುವರಿಸಿ. ಎಂದರೆ ಈ 3 ಯಾವುದು ಎಂದರೆ ಶ್ರುತಿ ಹೇಳುತ್ತದೆ ಅದೆಲ್ಲವೂ ಅವ್ಯಾಕೃತ, ಎಲ್ಲ ಅವಸ್ಥೆಯಲ್ಲಿ ಇರೋದು 3 ಅಂತ ಹೇಳ್ತಾ ಇದೆ. ಅದು ಯಾವುದು ಎಂದರೆ ನಾಮ, ರೂಪ, ಕರ್ಮ ಎಂಬ ಅನಾತ್ಮವೇ ನೇರಾಗಿಯೂ ಅಪರೋಕ್ಷವಾಗಿಯೂ ಬ್ರಹ್ಮವಾಗಿರುವ ಆತ್ಮನಲ್ಲ. ಆತ್ಮನ ವಿಚಾರ ಹೇಳ್ತಾ ಇಲ್ಲ ಇಲ್ಲಿ, ಬರೀ ನಾಮ, ರೂಪ, ಕರ್ಮ ಇದನ್ನೇ ಹೇಳ್ತಾ ಇದೆ. ಇದೆಲ್ಲವೂ ಅನಾತ್ಮವೇ ಅಂತ ಹೇಳ್ತಾ ಇದ್ದಾರೆ.
ಆದ್ದರಿಂದ ಇದರಲ್ಲಿ ವಿರಕ್ತನಾಗಬೇಕು ಅಂದ್ರೆ ಅದು ಈ ವ್ಯಕ್ತ ಅವ್ಯಕ್ತ ಎರಡೂನು ಇದ್ರೊಳಗೆ ಬರ್ತೈತಿ, ಅನಾತ್ಮದಲ್ಲೇ ಬರುತ್ತೆ. ಅದರಿಂದ ಇದ್ರಲ್ಲಿ ವೈರಾಗ್ಯ ಬರ್ಬೇಕು ಅನ್ನೋದಕ್ಕೋಸ್ಕರ ಎಂದು ತ್ರಯಂವಾ ಎಂದು ಮುಂತಾಗಿರುವ ಈ ಬ್ರಾಹ್ಮಣವನ್ನು ಪ್ರಾರಂಭಿಸಿರುತ್ತದೆ. ಮೂರೇ, ಇದೆಲ್ಲ ಮೂರೇ, ನಾಮ ರೂಪ ಕರ್ಮ ಮೂರೇ ಅಂತ ಈ ಬ್ರಾಹ್ಮಣ ಶುರುವಾಗಿದೆ ಅಂತ. ಈ ಅನಾತ್ಮದಿಂದ ಚಿತ್ತವು ಹಿಂದಿರುಗದೆ ಇರುವವನಿಗೆ ಆತ್ಮನೆಂಬ ಲೋಕವನ್ನೇ ನಾನು ಬ್ರಹ್ಮವಾಗಿರುವೆನು ಎಂದು ಉಪಾಸನೆ ಮಾಡುವುದಕ್ಕೆ ಬುದ್ಧಿಯು ತೊಡಗಲಾರದಷ್ಟೇ. ಈ ಆತ್ಮಜ್ಞಾನನೇ ಇರೋದು, ಆದ್ರೆ ಅನಾತ್ಮದಿಂದ ನಮ್ಗೆ ಚಿತ್ತ ಬರಲ್ವಲ್ಲ, ಅದಕ್ಕೋಸ್ಕರ ಈ ತನ್ನದೇ ರೂಪವಾಗಿರುವಂತ ಈ ಆತ್ಮ ಸ್ವರೂಪನೇ ನಾನು ಬ್ರಹ್ಮವಾಗಿರುವೆನು ಎಂದು ಉಪಾಸನೆ ಮಾಡುವುದಕ್ಕೆ ಬುದ್ಧಿಯು ತೊಡಗಲಾರದಷ್ಟೇ. ಅವನ್ಗೆ ಇದನ್ನ ಆಗೋದಿಲ್ವಾ ಅಂತ ಅಲ್ಲೇ ಶ್ರುತಿ ಪ್ರಶ್ನೆ ಹಾಕಿದೆ. ಏಕೆಂದರೆ ಹೊರಗಿನ ವಿಷಯದಲ್ಲಿ ಪ್ರವರ್ತಿಸುವುದು, ಒಳಗಿನ ಆತ್ಮನ ಕಡೆಗೆ ಪ್ರವರ್ತಿಸುವುದು, ಇವೆರಡಕ್ಕೂ ವಿರೋಧವಿದೆ. ಒಂದೇ ಎರಡು ಕೆಲಸ ಮಾಡಕ್ಕಾಗಲ್ಲ. ಹೊರಗಡೆನೂ ತೊಡಗಿಸ್ಕೊಳ್ಳೋದು, ಒಳಗಡೆನೂ ಆತ್ಮನ ಕಡೆಗೆ ತಿರುಗಿಸ್ಕೊಳ್ಳೋದು ಎರಡೂ ಆಗೋದಿಲ್ಲ. ಒಂದೇ ಸಮಯದಲ್ಲಿ ಎರಡು ಕೆಲಸ ಮಾಡಕ್ ಆಗೋದಿಲ್ಲ ಅಂತ ಅಲ್ಲಿ ವಿರೋಧ, ಒಂದಕ್ಕೊಂದು ತುಂಬಾ ವಿರುದ್ಧವಾದಂಥದ್ದು ಎರಡೂನು. ಅದರಿಂದ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ಕಾಟಕದಲ್ಲಿ ಸ್ವಯಂಭುವ ಇಂದ್ರಿಯಗಳನ್ನು ಹೊರಗಡೆಗೆ ಕೊರೆದಿರುತ್ತಾನೆ. ನಮ್ಮನ್ನ ಸೃಷ್ಟಿ ಮಾಡಿದ್ನಲ್ಲ ಬ್ರಹ್ಮ, ಅವನು ಇಂದ್ರಿಯಗಳನ್ನೆಲ್ಲ ಹೊರಗಡೆ ಇಟ್ಬಿಟ್ಟಿದ್ದಾನೆ. ಅದರಿಂದನೇ ನಮ್ಗೆ ಹೊರಗಡೆನೆ ನಾವು ನೋಡ್ತಾ ಇದೀವಿ ಅಂತ. ಆದ್ದರಿಂದ ಮನುಷ್ಯನು ಹೊರಗಡೆಗೆ ನೋಡುತ್ತಾನೆಯೇ ಹೊರತು ಒಳಗಿನ ಆತ್ಮನ ಕಡೆಗೆ ನೋಡುವುದಿಲ್ಲ. ಅದರಿಂದನೇ ಇಲ್ಲಿ ಒಂದು ಮಂತ್ರ ಕೊಟ್ಟಿದ್ದಾರೆ ಕಠೋಪನಿಷತ್ತಿಂದು, ಪರಾಂಚಿಕಾನಿ ಯತೃಣತ್ ಸ್ವಯಂಭೂಷ್ ತಸ್ಮಾತ್ ಪರಾಕ್ ಪಶ್ಯಂತಿ ನಾಂತರಾತ್ಮನ್ ಕಚ್ಚಿದ್ದೀರಃ ಪ್ರತ್ಯಗಾತ್ಮನ ಮೈಚ್ಛದ್ ದಾವೃತ್ತ ಚಕ್ಷುರ್ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷು ಅಮೃತತ್ವಂ ಇಚ್ಛನ್. ಇದು ಇಂಪಾರ್ಟೆಂಟ್ ಶ್ಲೋಕ, ಬೇಕಾದ್ರೆ ಬಾಯ್ಪಾಠ ಮಾಡ್ಕೊಳ್ಳಿ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷು ಅಮೃತತ್ವಂ ಇಚ್ಛನ್ ಅಂತ. ಅದಕ್ಕೆ ನಾನು ಅಭ್ಯಾಸ ಮಾಡ್ಕೊಳಕ್ಕೆ ಅಂತಾನೆ ಓದ್ದೆ. ಆದ್ದರಿಂದ ಮನುಷ್ಯನ ನಮ್ದು ತಪ್ಪಿಲ್ಲ. ಹೊರಗಡೆ ಸೃಷ್ಟಿ ಮಾಡ್ಬಿಡಿದ್ರೆ ಇಂದ್ರಿಯಗಳು ಹೊರಗಡೆ ನೋಡ್ತಾ ಇರುತ್ತೆ. ಆದ್ರೆ ಯಾರ ಅಮೃತತ್ವೇ ಬೇಕು ಅಂತ ಇರ್ತಾನೋ ಅವನು ಒಳಗಡೆ ನೋಡ್ಕೊಳ್ತಾನೆ ಅಂತ ಹೇಳಿದ್ದಾಯ್ತು ಅಂತ. ಇನ್ನು ಯಾವನೋ ಒಬ್ಬ ಧೀರನು ಇಂದ್ರಿಯಗಳನ್ನು ಒಳಕ್ಕೆ ಆಯ್ತಲ್ಲ ಅದು. ಸರಿ, ನೆಕ್ಸ್ಟ್ ದಿವ್ಯಾನ. ಅಂದ್ರೆ ಇಲ್ಲಿ ಓದಿ ಇವಾಗ ಹೇಳ್ತಾ ಇರೋದು ಸರ್, ಕೇಳಕ್ಕೂ ಆಗಿಲ್ಲ, ನಾನು ನೋಡೂ ಇಲ್ಲ, ಈಗಲೇ ಓದ್ತಾ ಇರೋದು. ಸರಿ, ಪರವಾಗಿಲ್ಲ. ಕಥಂ ಪುನಃ ಅಸ್ಯ ವ್ಯಾಕೃತ ಅವ್ಯಾಕೃತಸ್ಯ ಕ್ರಿಯಾಕಾರಕ ಫಲಾತ್ಮನಃ ಸಂಸಾರಸ್ಯ ನಾಮರೂಪ ಕರ್ಮಾತ್ಮಕತ್ವ ಏವ ನ ಪುನರಾತ್ಮತ್ವಂ ಇತಿ ಏತತ್ ಸಂಭಾವಯಿತುಂ ಶಕ್ಯತೆ ಇತಿ ಅತ್ರ ಉಚ್ಯತೆ. ಸೊ ಈಗ ಪ್ರಶ್ನೆ ಏನಂದ್ರೆ, ಈಗ ಮತ್ತೆ ಈ ವ್ಯಾಕೃತ ಅವ್ಯಾಕೃತ ಇದೆಯಲ್ಲ, ಅದೆರಡೂ ಕೂಡ ಕ್ರಿಯಾಕಾರಕ ಫಲವಾಗಿರುವ ಸಂಸಾರನ ಕೊಡುತ್ತೆ. ಅಂದ್ರೆ ಸಂಸಾರ ಅಂದ್ರೆ ನಾಮರೂಪ ನಾಮರೂಪ ಕರ್ಮ ಅಥವಾ ನಾಮರೂಪ ಕ್ರಿಯೆ ಬಿಟ್ರೆ ಇಲ್ಲಿ ಇನ್ನೇನೂ ಇಲ್ಲ. ಅಂದ್ರೆ ಎಲ್ಲವನ್ನೂ ನಾಮರೂಪವಾಗೇ ನೋಡ್ತೀವಿ. ಯಾವ್ದಾದ್ರು ಪಡ್ಕೋಬೇಕು ಅಂದ್ರೆ ಕ್ರಿಯೆ ಮಾಡ್ತೀವಿ. ಸೊ ಅದನ್ ಬಿಟ್ಟು ಆತ್ಮನಲ್ಲಿ ಇದ್ಯಾವುದು ಈ ಆತ್ಮನಲ್ಲಿ ಎಂಬುದನ್ನು ಇರಬಹುದೆಂದು ಒಪ್ಪುವುದು ಹೇಗಾದೀತು? ಇದೆಲ್ಲ ಆತ್ಮನಲ್ಲಿ ಇಲ್ಲ ಆಕ್ಚುಲಿ. ಅಲ್ಲಲ್ಲ, ಇದೆಲ್ಲವೂ ಆತ್ಮನಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ. ನಾಮರೂಪಾತ್ಮಕ ಅಂತ ಹೇಳ್ಬಿಟ್ರಲ್ಲ, ಆತ್ಮನಲ್ಲ ಅಂತ ಹೆಂಗ್ ಹೇಳ್ತಾ ಇದ್ದೀರಾ ಅಂತ. ಹೆಂಗ್ ಹೇಳ್ತಾ ಇದ್ದೀರಾ ಅಂತ. ಸೊ ಇದು ಆತ್ಮ ಅಲ್ಲ ಅಂತ ಹೆಂಗ್ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇರೋದು. ತೇಷಾಂ ನಾಮ್ನಾಂ ಯಥಾ ಉಪನ್ಯಸ್ತಾನಾಂ ವಾಗಿತಿ ಶಬ್ದ ಸಾಮಾನ್ಯಂ ಉಚ್ಯತೆ.
ಸೊ ಇದಕ್ಕೆ ಶ್ರುತಿ ಏನ್ ಹೇಳ್ತಾ ಇದೆ ಅಂದ್ರೆ ಅವುಗಳಲ್ಲೇ ಮೇಲೆ ಹೇಳಿದ ನಾಮಗಳಿಗೆ ವಾಕ್ ಎಂದ ಶಬ್ದ ಸಾಮಾನ್ಯವನ್ನು ಹೇಳಿರುತ್ತದೆ. ಅಂದ್ರೆ ಎಲ್ಲಾ ನಾಮಗಳಿಗೂ ವಾಕ್ ಅನ್ನೋ ಒಂದು ಶಬ್ದ ಸಾಮಾನ ಹೇಳಿದೆ ಶ್ರುತಿ ಆ ಮಂತ್ರದಲ್ಲೇ. ಅಂದ್ರೆ ಆ ಎಲ್ಲಾ ನಾಮಗಳು ಹಿಂದೆ ಬಂದಿರೋದದು ಹಿಂದೆ. ಆಚಾರ್ಯರು ಮರೆಯಲ್ಲ, ಆಚಾರ್ಯರಿಗೆ ತೋರಿಸ್ ನಾವು ತುಂಬಾ ಚೆನ್ನಾಗಿ ಮರೆಯೋದ್ರೊಳಗೆ ಎಕ್ಸ್ಪರ್ಟ್ಸ್ ನಾವು. ಹಿಂದೆ ಅಲ್ಲಿ ತೋರಿಸ್ಕೊಟ್ಟಿದ್ದು ಎಲ್ಲ ನಾಮ ಸಾಮಾನ್ಯದಲ್ಲೇ ಬಂದಿರುತ್ತೆ ಅಂದ್ಬಿಟ್ಟು ಹಿಂದೆನೆ ಅಲ್ಲೇ ತೋರಿಸ್ಕೊಟ್ಟಿದ್ಯಲ್ಲಪ್ಪ ಅಂತ ಹೇಳ್ತಾ ಇರೋದು. ಈ ಪ್ರಶ್ನೆ ಕೇಳ್ತಾ ಇರೋನು ವೇದ ಒಪ್ಪವನು, ಆಯ್ತಾ. ಹಾಗಾಗಿ ನೋಡಪ್ಪ ಹಿಂದೆನೆ ಹೇಳಿದೆ ನಾಮ ಸಾಮಾನ್ಯದಲ್ಲೇ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳಿದೆ ಅಂತ ಮುಂದುವರ್ಸಿ. ಸೊ ನಾನು ನೀವು ಅನ್ಮ್ಯೂಟ್ ಮಾಡಲ್ಲ, ನೀವು ಏನು ನೋಡ್ಕೊಂಡಿಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಸೇರಿಸ್ತೀನಿ ನಿಮ್ ಜೊತೆ. ಯಹ ಕಷ್ಟ ಶಬ್ದ ವಾಗೇವ ಸ, ಅಂದ್ರೆ ಯಾವುದೇ ಶಬ್ದ ಆಗಿರ್ಲಿ ಅದು ವಾಕ್ಯೆ ಎಂದು ಹಿಂದೆ 1:5:3 ಹೇಳಿತ್ತಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು. ಇತ್ಯುಕ್ತತ್ವಾತ್ ಅದಾಗ್ಲೇ ಹೇಳಿತ್ತು. ವಾಕ್ ಇತಿ ಏತಸ್ಯ ಶಬ್ದಸ್ಯ ಯಹ ಅರ್ಥಃ ಶಬ್ದ ಸಾಮಾನ್ಯ ಮಾತ್ರಂ ಏತದೇಶಾಂ ನಾಮ ವಿಶೇಷಾಣಾಂ ಉಕ್ತಂ ಕಾರಣಂ ಉಪಾದಾನಂ ಸೈಂಧವ ಲವಣಾನಾಂ ಇವ ಸೈಂಧವ ಚಲಃ. ಇದು ಈ ನಾಮ ವಿಶೇಷಗಳಿಗೆಲ್ಲ ಉಕ್ತವು ಅಂದ್ರೆ ಹೇಳಿರೋದು, ಅದು ಆಲ್ರೆಡಿ ಹೇಳಾಗಿದೆ. ಕಾರಣವು ಅಂತ ಅದು ಹೇಳಾಗಿದೆ. ಹೆಂಗೆ ಸೈಂಧವ ಲವಣದ ಹರಳುಗಳಿಗೆ ಸೈಂಧವ ಪರ್ವತವು ಹೇಗೋ ಹಾಗೆ ಉಪಾದಾನ ಕಾರಣವು ಅಂದ್ರೆ ಕಲ್ಲುಪ್ಪು ಇರುತ್ತಲ್ಲ, ಆ ಸೈಂಧವ ಲವಣ ಅಂತ ಅದಕ್ಕೆಲ್ಲ ಸೈಂಧವ ಪರ್ವತ ಅಂದ್ರೆ ಆ ಉಪ್ಪಿನ ಒಂದು ದೊಡ್ಡ ಬೆಟ್ಟ ಅನ್ಕೊಂಡ್ರೆ ಅದರಿಂದ ಆ ಚಿಕ್ಕ ಚಿಕ್ಕ ಉಪ್ಪುಗಳೆಲ್ಲ ಹೆಂಗ್ ಬಂದಿದ್ಯೋ ಹಂಗೆ ಈ ಎಲ್ಲ ವಾಕ್ ಸಾಮಾನ್ಯದಿಂದಾನೇ ಇಲ್ಲಿ ನಾವ್ ಹೇಳ್ತಾ ಇರೋ ನಾಮ ವಿಶೇಷಗಳಿಂದ ಕೂಡಿರೋ ಎಲ್ಲಾ ವಾಕು ಬಂದಿದೆ. ಅಲ್ಲಿ ಪರ್ವತ, ಅದಕ್ಕೆ ಬೇರೆ ಬೇರೆ ಉಪ್ಪು. ನಾನು ಹೇಳ್ಬೇಕಾದ್ರೆ ಏನ್ ಹೇಳ್ತಿದ್ದೇನೆ, ಗಟ್ಟಿ ಉಪ್ಪಿನ ಗಟ್ಟಿ ಎಲ್ಲ ಇರುತ್ತೆ, ಅದನ್ನ ಎಲ್ಲ ತಿರುಗ್ಬಿಟ್ಟು ಬ್ರ್ಯಾಂಡ್ ಟಾಟಾ ಉಪ್ಪು, ಅಕಾರ್ ಉಪ್ಪು, ಆ ಉಪ್ಪು, ರಿಲಯನ್ಸ್ ಉಪ್ಪು ಅಂತ ನಾವು ಬ್ರ್ಯಾಂಡ್ ಮಾಡ್ಕೊಂತೀವಲ್ಲ, ಏನದು ಸಾಮಾನ್ಯ ಉಪ್ಪಿನ ಬಟ್ಟಾನೆ. ಅದನ್ನ ನೀನ್ ತಗೊಂಡ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಿ ಇಟ್ಕೊಂಡಿದ್ಯ, ದೇವರೇ ಮಾಡಿಲ್ಲ ಬ್ರ್ಯಾಂಡಿಂಗ್. ಅಂದ್ರೆ ಏನು, ಆ ನಾಮ ಸಾಮಾನ್ಯ ಒಂದೇ, ಉಪ್ಪಿನ ಗಟ್ಟಿ ಒಂದೇ ಆದ್ರೂ ಕೂಡ ಇಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕಟ್ಕೊಂಡಂಗೆ ನಾಮ ಸಾಮಾನ್ಯವೇ. ಆಮೇಲೆ ಮುಂದೆ ಹೇಳ್ತಾರೆ ನೋಡಿ, ಓದಿ ಅದನ್ನ. ತದಾಹ ಅದನ್ನ ಹೇಳ್ತೀವಿ. ಅತಃ ಹಿ ಅಸ್ಮಾತ್ ನಾಮ ಸಾಮಾನ್ಯಾತ್ ಸರ್ವಾಣಿ ನಾಮಾನಿ ಯಜ್ಞದತ್ತಃ ದೇವದತ್ತಃ ಇತಿ ಏವಂ ಆದಿ ಪ್ರವಿಭಾಗಾನಿ ಉತ್ತಿಷ್ಠಂತಿ ಉತ್ಪದ್ಯಂತೆ ಪ್ರವಿಭಜ್ಯಂತೆ ಲವಣಾಚಲಾದ್ ಇವ ಲವಣಕಣಃ. ಅದಕ್ಕೆ ಎಲ್ಲ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ನಾಮರೂಪಗಳ ನಾಮ ಸಾಮಾನ್ಯದಿಂದ ಇರೋದಿಕ್ಕೆ ನಾವು ಒಂದೊಂದು ಹೆಸರು ಇಟ್ಟಿರೋದು. ಯಜ್ಞದತ್ತ, ಇವನು ದೇವದತ್ತ ಅಂತ ಆ ಭೇದಗಳನ್ನ ನಾವು ಆ ನಾಮಗಳಲ್ಲೇ ಭೇದಗಳನ್ನ ನಾವು ಹುಟ್ಟಿಸ್ತಾ ಇದೀವಿ. ಆ ಭೇದಗಳನ್ನ ಕಾರ್ಯಂಚ ಕಾರಣೇನ ಅವ್ಯತಿರಿಕ್ತಂ. ಕಾರ್ಯವು ಕಾರಣಕ್ಕಿಂತ ಬೇರೆ ಆಗೇ ಇಲ್ಲ. ಅಂದ್ರೆ ಈಗ ಈ ನಾಮರೂಪಗಳೆಲ್ಲ ನಾವು ಹುಟ್ಟಿಸಿರೋದು ಅದು ನಿಜವಾದ ಕಾರಣಕ್ಕಿಂತ ಬೇರೆ ಆಗೇ ಇಲ್ಲ ಅಂತ ಹೇಳ್ತಾ ಇರೋದು. ಈ ಉಪ್ಪಿನಲ್ಲೇ ಹೆಂಗೆ ಬೇರೆ ಬೇರೆ ಉಪ್ಪು ಅಂದ್ರೆ ನಾವು ಬ್ರ್ಯಾಂಡ್ ಮಾಡಿ ಇಟ್ಕೊಂಡಿರೋ ಉಪ್ಪು ಕಾರ್ಯ ಆಗುತ್ತೋ, ಅದು ಆಕ್ಚುಲ್ ಉಪ್ಪು ಕಾರಣಕ್ಕಿಂತ ಅದು ಬೇರೆನೆ ಅಲ್ಲ ಅಂತ ಹೇಳ್ತಾ ಇರೋದು. ನೋಡಿ, ಇಲ್ಲೇನೆ ವೈರಾಗ್ಯ ಬರ್ಬೇಕು. ಇದು ಬರೀ ನಾಮರೂಪ ಕರ್ಮ ಅಂದ ತಕ್ಷಣ ಹೆಂಗ್ ವೈರಾಗ್ಯ ಬರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇರೋದು. ಆ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಬೇಕು ನಾವು. ಎಷ್ಟೋ ಏನಾಗುತ್ತೆ ಗೊತ್ತಾ, ಹೇಳಕ್ ಬರಲ್ಲ. ಎಷ್ಟು ವ್ಯಕ್ತಪಡಿಸಕ್ಕಾಗತ್ತ ಅಷ್ಟು ಹೇಳಕ್ ಬರ್ಬೋದು. ಇನ್ನು ಉಳಿದಿದ್ದೆಲ್ಲ ನಾವೇ ತಿಳ್ಕೊಳ್ಬೇಕು ಎಷ್ಟೊಂದು. ಅದು ನಮ್ಗೆ ಅಧ್ಯಯನದಿಂದಾನೇ ಸಾಧ್ಯ ಆಗೋದು. ಇವಾಗ ನೋಡಿ, ಈಗ ಹೆಂಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ಆತ್ಮಜ್ಞಾನ ಬಗ್ಗೆ ಬಂದೇ ಇಲ್ಲ ಇನ್ನ. ಅದು ಹೇಳ್ತಾ ಇರೋದು ನಾಮ ಸಾಮಾನ್ಯದಲ್ಲೆಲ್ಲ ಸೇರ್ಕೊಳ್ಳುತ್ತೆ ಅಂತಂದವಾಗ ಎಲ್ಲವೂ ಅದೇ ಅಂತಂದವಾಗ ಹೆಂಗೆ, ಇವಾಗ ನಮ್ಗೆ ಬ್ರ್ಯಾಂಡಿಂಗ್ ಮಾಡಿದ್ರೆ ಭಗವಂತ ಬಂದು ಬೈಯಲ್ವಾ, ನೀನೇನೋ ಟಾಟಾ ಅಂತ ಬ್ರ್ಯಾಂಡ್ ಮಾಡೋದು, ನೀನೇನೋ ಇದಂತ ಬ್ರ್ಯಾಂಡ್ ಮಾಡೋದು ಅಂತ. ಹಂಗೆ
ನಾವೇನ್ ಮಾಡ್ತಾ ಇದೀವಿ, ಅವನ್ ಸಣ್ಣಗಿದ್ದಾನೆ, ದಪ್ಪಗಿದ್ದಾನೆ, ಕುಳಗಿದ್ದಾನೆ, ಮೋಟಗಿದ್ದಾನೆ, ಸುಂದರವಾಗಿದ್ದಾನೆ, ಕುರೂಪವಾಗಿದ್ದಾನೆ, ಕಪ್ಪಗಿದ್ದಾನೆ, ಬೆಳಗಿದ್ದಾನೆ, ಹಂಗಿದ್ದಾನೆ, ಹಿಂಗಿದ್ದಾನೆ, ಮತ್ತೆ ಇದೆ ಬೇರೆದೆಲ್ಲ ನಾವು ಮಾಡೋಂಥ ಕರ್ಮ ಅದೆಲ್ಲ ಬೇರೆ ಬೇರೆ ನಾವು ಮಾಡ್ಕೊಂಡಿದೀವಿ. ಅದೆಲ್ಲವೂ ಕೂಡ ಅದರೊಳಗೆ ಅಡಕವಾಗುತ್ತೆ ಅಂತ ಅಂದ್ರೆ ಏನಾಗ್ಬೇಕು ಇಲ್ಲಿ, ಇದ್ರೊಳಗೆ ವೈರಾಗ್ಯ ಅನ್ನೋದು ಬರಬೇಕು ಅನ್ನೋದು ಇಲ್ಲಿ ತಿಳ್ಕೊಡ್ತಾ ಇರೋಂಥದ್ದು. ಇದು ಹಂಗೆ ನಾವು ಚೆನ್ನಾಗಿ ಇದರ ವಿಚಾರವನ್ನ ಮಾಡಿಕೊಂಡು ರೆಡಿ ಆಗ್ಬೇಕು, ಆತ್ಮಜ್ಞಾನಕ್ಕೆ 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಕ್ ರೆಡಿ ಆಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಮುಂದೆ तथा विशेषाणाञ्च सामान्ये ಅಂತರ್ಭವತಿ ಕಥಂ ಸಾಮಾನ್ಯ ವಿಶೇಷಾಭಾವಃ ಇತಿ. ಹಂಗೆ ವಿಶೇಷಗಳು ಸಾಮಾನ್ಯದಲ್ಲೇ ಅಡಕವಾಗಿರುತ್ತದೆ. ಅಂದ್ರೆ ವಿಶೇಷಗಳಂದ್ರೇನೆ ಈ ನಾಮರೂಪ ವಿಶೇಷವಾಗಿ ಕರಿತೀವಲ್ವಾ, ಅದೆಲ್ಲ ವಿಶೇಷಗಳು, ಅದೆಲ್ಲ ಸಾಮಾನ್ಯದಲ್ಲೇ ಅಡಗಿ ಹೋಗಿರುತ್ತೆ. ಈ ವಿಶೇಷಗಳನ್ನೇ ನಾವು ಕಾರ್ಯ ಅನ್ಬೋದು, ಸಾಮಾನ್ಯವಾಗಿರೋದು ಸಾಮಾನ್ಯವನ್ನೇ ಕಾರಣ ಅಂತ ಅನ್ಬೋದು. ಅದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಏತತ್ ಶಬ್ದ ಸಾಮಾನ್ಯಂ ಯೇಷಾಂ ನಾಮ ವಿಶೇಷಾಣಾಂ ಸಾಮ. ಅಂದರೆ ಈ ಶಬ್ದ ಸಾಮಾನ್ಯವು ಈ ನಾಮ ವಿಶೇಷಗಳಿಗೆಲ್ಲ ಸಾಮವು. ಶಬ್ದ ಅನ್ನೋದು ಅದು ಮಂತ್ರದಲ್ಲಿತ್ತಲ್ಲ, ಆ ಶಬ್ದ ಅನ್ನೋದು ಈ ನಾಮ ವಿಶೇಷಗಳಿಗೆಲ್ಲದಕ್ಕೂ ಸಾಮರ್ಥ್ಯ ಅಂದ್ರೆ ಸಮವಾಗಿರೋದು ಅಂತ. ಸಾಮತ್ವಾಂ ಸಮತ್ವಾತ್ ಸಾಮ ಅಂದ್ರೆ ಸಮವಾಗಿರೋದನ್ನೇ ಸಾಮ ಅಂತ ಹೇಳ್ತಾ ಇರೋದು. ಸಾಮಾನ್ಯ ಇತ್ಯರ್ಥ, ಅದನ್ನೇ ಸಾಮಾನ್ಯ ಅಂತ ಕೂಡ ಹೇಳ್ತಾ ಇರೋದು. ಏತತ್ ಹಿ ಯಸ್ಮಾತ್ ಸರ್ವೈಹಿ ನಾಮಭಿಃ ಆತ್ಮವಿಶೇಷೈಹಿ ಸಮಂ ಕಿಂಚ. ಸೊ ಇದೇ ಅಲ್ವಾ ಎಲ್ಲ ವಿಶೇಷಗಳಿಂದ ಎಲ್ಲ ನಾಮಗಳಿಗೂ ಸಮನಾಗಿರೋದು. ಅಂದ್ರೆ ವಾಕ್ಯ ಹೇಳ್ತಾ ಇರೋದು. ವಾಕ್ಯ ಎಲ್ಲ ನಾಮ ವಿಶೇಷಗಳು ಏನೇ ಇದ್ರು ವಾಕ್ ಸಮನಾಗೇ ಇದೆ ಅದ್ರಲ್ಲೆಲ್ಲ. ಆತ್ಮಲಾಭ ವಿಶೇಷಾತ್ ಚ ನಾಮ ವಿಶೇಷಾಣ. ಇದಲ್ಲದೆ ನಾಮ ವಿಶೇಷಗಳು ಸಮಾನಾಗಿರೋದು ಎಲ್ಲಾನು ಒಂದೇ. ತನ್ನ ವಿಶೇಷಗಳಾಗಿರುವ ಎಲ್ಲಾ ನಾಮಗಳಿಗೂ ಸಮಾನವಾಗಿರುವುದು. ಆತ್ಮಲಾಭ ಅಂದ್ರೆ ತನ್ನ ವಿಶೇಷವಾಗಿ ಇರೋ ಎಲ್ಲಾ ನಾಮಗಳಿಗೂ ವಾಕು ಸಮನಾಗಿದೆ. ಯಸ್ಯ ಚ ಯಸ್ಮಾತ್ ಆತ್ಮಲಾಭ ಭವತಿ ಸಹ ತೇನ ಅಪ್ರವಿಭಕ್ತಃ ದೃಷ್ಟಃ. ಯಾವುದಕ್ಕೆ ಯಾವುದರಿಂದ ಹುಟ್ಟು ಆಗುತ್ತದೋ ಅದು ಅದಕ್ಕಿಂತ ಬೇರೆ ಆಗಿರುವುದಿಲ್ಲವೆಂದು ಕಂಡಿದೆಯಲ್ಲ. ಅಂದ್ರೆ ಯಾವುದರಿಂದ ಯಾವುದನ್ನ ನಾವು ತಯಾರಿಸ್ತೀವೋ ಕಾರಣಕ್ಕಿಂತ ಕಾರ್ಯವು ಬೇರೆ ಆಗಿಲ್ವಲ್ಲ ಅಂತ ಅದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ. ಯಥಾ ಘಟಾದಿನಾಂ ಮೃದ. ಈಗ ಗಡಿಗೆ ಮುಂತಾದವುಗಳನ್ನ ಮಾಡಿದಾಗ ಮಣ್ಣಿಗಿಂತ ಅದು ಬೇರೆ ಆಗಿರೋದಿಲ್ವಲ್ಲ. ಈಗ ಸಕ್ಕರೆ ಹಚ್ಚು ಮಾಡಿದಾಗ ಸಕ್ಕರೆಗಿಂತ ಹೆಂಗೆ ಅದು ಬೇರೆ ಆಗಿರೋದಿಲ್ವೋ, ಕಾರ್ಯವು ಕಾರಣವಾಗೇ ಇರುತ್ತೋ ಹಂಗೆ ಅದು. ಕಥಂ ನಾಮ ವಿಶೇಷಾಣಾಂ ಆತ್ಮಲಾಭ ವಾಚಃ ಇತಿ. ಹೆಂಗೆ ಈ ನಾಮ ವಿಶೇಷಗಳಿಗೆ ವಾಕ್ಯನಿಂದಲೇ ಹುಟ್ಟು ಆಗುತ್ತದೆ ಅಂದ್ರೆ ಹೇಳ್ತೀವಿ. ಉಚ್ಯತೆ ಯತಃ ಏತದೇಶಾಂ ವಾಕ್ ಶಬ್ದವಾಚ್ಯಂ ವಸ್ತು ಬ್ರಹ್ಮ ಆತ್ಮ. ಏನಕ್ಕೆ ಅಂದ್ರೆ ವಾಕ್ ಶಬ್ದವಾಚ್ಯವಾದ ವಸ್ತುಗಳಿಗೆ ಬ್ರಹ್ಮವು ಆತ್ಮನೇ ಆಗಿದ್ದಾನೆ. ತತಃ ಹಿ ಆತ್ಮಲಾಭ ನಾಮ್ನಾಂ. ಆದ್ದರಿಂದಲೇ ಅಲ್ಲವೇ ನಾಮಗಳು ಹುಟ್ಟುವುದು. ಶಬ್ದ ವ್ಯತಿರಿಕ್ತ ಸ್ವರೂಪಾನುಪಪತ್ತೇಹೇ. ಏನಕ್ಕೆ ಅಂದ್ರೆ ಶಬ್ದಕ್ಕಿಂತ ಬೇರೆಯಾಗಿ ಸ್ವರೂಪ ಇರೋದೇ ಇಲ್ಲ. ಶಬ್ದವನ್ನ ಹೇಳ್ತಿದೀವಿ ಅಂದ್ರೆ ನಾವೊಂದು ಹೇಳ್ತೀವಿ ಅಂದ್ರೆ ಅದ್ರ ಪ್ರತ್ಯಯವಾಗಿ ಅದರ ಸ್ವರೂಪ ಬಂದೇ ತಕ್ಷಣ ಗೊತ್ತಾಗೇ ಆಗುತ್ತೆ. ಆದ್ದರಿಂದನೇ ಎಲ್ಲ ವಾಕಿನಲ್ಲೇ ಇರೋದು. ತತ್ ಪ್ರತಿಪಾದಯತಿ ಏತತ್ ಶಬ್ದ ಸಾಮಾನ್ಯಂ ಹಿ ಯಸ್ಮಾತ್ ಶಬ್ದ ವಿಶೇಷಾನ್ ಸರ್ವಾಣಿ ನಾಮಾನಿ ಬಿಭರ್ತಿ ಧಾರಯತಿ ಸ್ವರೂಪ ಪ್ರಧಾನೇನ. ಇದೇ ಈ ಶಬ್ದ ಸಾಮಾನ್ಯವೇ ಅಲ್ಲವೇ ಎಲ್ಲಾ ಶಬ್ದ ವಿಶೇಷಗಳಾಗಿರುವ ನಾಮಗಳನ್ನೆಲ್ಲ ಧರಿಸಿರುವುದು, ಸ್ವರೂಪವನ್ನು ಕೊಟ್ಟು ನಿಲ್ಲಿಸಿಕೊಂಡಿರುವುದು. ಏವಂ ಕಾರ್ಯಕಾರಣತ್ವೋಪಪತ್ತೇಹೇ ಕಾರ್ಯಕಾರಣತ್ವ ಉಪಪತ್ತೇಹೇ ಸಾಮಾನ್ಯ ವಿಶೇಷ ಉಪಪತ್ತೇಹೇ. ಹೀಗೆ ಕಾರ್ಯಕಾರಣ ಭಾವವು ಹೊಂದುವುದರಿಂದಲೂ ಸಾಮಾನ್ಯ ವಿಶೇಷ ಭಾವವು ಹೊಂದುವುದರಿಂದಲೂ ಆತ್ಮ ಪ್ರಧಾನೋಪಪತ್ತೇಹೇ ಚ ನಾಮ ವಿಶೇಷಾಣಾಂ
ನಾಮ ವಿಶೇಷಗಳು ಶಬ್ದ ಮಾತ್ರವೇ ಅಂತ ಸಿದ್ಧ ಆಗುತ್ತದೆ. ಏವಂ ಉತ್ತರೋಹೋ ಅಪಿ ಸರ್ವಂ ಯೋಜ್ಯಂ ಯಥೋಕ್ತಂ. ಇದೇ ರೀತಿ ಮುಂದೆ ಹೇಳೋದು ರೂಪಸಾಮ್ಯಮು ಇನ್ನೂ ಏನ್ ಹೇಳ್ತಾರೋ ಅದನ್ನು ಇದೇ ತರ ಹೋಲಿಸ್ಕೊಂಡು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್. ನೋಡಿ, ನೋಡ್ಕೊಳ್ಳಿದ್ರು ಕೂಡ ಹೇಳಕ್ ಬರುತ್ತೆ ಇದು ಅಂತ. ಅಂದ್ರೆ ಈ ಮುಂದೆ ಯಾಜ್ಞವಲ್ಕಿಯ ಕಾಂಡದಲ್ಲಿ ಸಾಮಾನ್ಯ ವಿಶೇಷ ಭಾವ ಪ್ರಕ್ರಿಯೆ, ಅವಸ್ಥಾತ್ರಿಯ ಪ್ರಕ್ರಿಯೆ ಹತ್ರ ಸಾಮಾನ್ಯ ವಿಶೇಷ ಭಾವ ಪ್ರಕ್ರಿಯೆಯನ್ನು ಹೇಳ್ತಾರೆ. ಅದು ಪ್ರಕ್ರಿಯೆ ಅಲ್ಲ ಇದು ಹೇಳಿರುವಂಥದ್ದು, ಬದಲಿಗೆ ಹೀಗಿದೆಯಲ್ಲಪ್ಪ ಅಂತ ವಾಕ್ ಸಾಮಾನ್ಯದಲ್ಲಿ ಎಲ್ಲ ಅಡಕ ಆಗಿರುವಂಥದ್ದು. ಹಿಂದೆ ಎಲ್ಲ ನೆನಪಿಸ್ಕೊಳ್ಬೇಕು. ಇವಾಗ ಬೆಲ್ ಮಾಡಿದ್ರೆ ಅದೇನು ಮಾತಲ್ಲ, ಅದು ನಾವು ಮಾತಾಡ್ದಂಗೆ ಬೆಲ್ಲು ಅಂದ್ರೆ ಮಾತಲ್ಲ, ಅದು ಏನೋ ಒಂದು ಸೌಂಡ್. ಆದ್ರೆ ಏನು ಇಂಡಿಕೇಟ್ ಮಾಡುತ್ತೆ? ಇವಾಗ ಪೀರಿಯಡ್ ಮುಗೀತು ಅಂತ ಇಂಡಿಕೇಟ್ ಮಾಡುತ್ತಲ್ಲ. ಹಂಗೆ ವಾಕ್ ಸಾಮಾನ್ಯವೇ, ಏನೇ ವಿಷಯ ಕರಿ ನೀವು ಹೆಸರಿದ್ದೇ ಇರುತ್ತೆ ಅದಕ್ಕೆ ಅಂತ. ಹಾಗಾದ್ರೆ ನಾನು ಯಾವ್ದಾರ ಒಂದು ವಸ್ತು ಕಂಡಿಡಿದ್ದೀನಿ, ಅದು ಹೆಸರಿಲ್ದೇ ಇರೋದಕ್ಕೆ ಕಂಡಿಡಿದೆ ಅಂತಂದ್ರೆ ಹೆಸರಿಲ್ಲ ಅಂತ ಹೆಸರಾದ್ರೂ ಅದಕ್ಕೆ ಇದೆಯಲ್ಲ, ಅದಕ್ಕೆ ಅನಾಮಧೇಯ ಅಂತಂದ್ರೆ ಇದೆಯಲ್ಲ ಅಂತ. ಅಂದ್ರೆ ವಾಕ್ ಸಾಮಾನ್ಯದಲ್ಲೇ ಸೇರ್ಕೊಳ್ಳುತ್ತೆ ಇದು ಅಂತಂದ. ಹಾಗಾಗಿ ಇದ್ರೊಳಗೆ ವೈರಾಗ್ಯ ಬರಬೇಕು ಅಂತ ಇಷ್ಟೊಂದೆಲ್ಲ ವಿವರಣೆ ಕೊಟ್ರು. ಇನ್ನು ರೂಪ ಸಾಮಾನ್ಯ, ಕರ್ಮ ಸಾಮಾನ್ಯವು ಅದೇ ರೀತಿ ಹೊಂದಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಚಿಕ್ಕದಾಗಿ ಹೇಳ್ಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತೀರಾ ಪ್ರದೀಪ? ಏನಾದ್ರು ಟ್ರೈ ಮಾಡ್ತೀರಾ? ಇಲ್ಲ, ನಾನು ಸರಿ ಹೇಳಕ್ಕೂ ಸರಿ ನೀವ್ ಹೇಳಿ ಕೃಷ್ಣವೇಣಿ. ರೂಪ ಸಾಮಾನ್ಯ ಇನ್ನ ಎರಡನೇ ಮಂತ್ರ. ಇನ್ನು ರೂಪಗಳಿಗೆ ಚಕ್ಷುಸ್ಸು ಎಂಬುದು ಇವುಗಳ ಉಕ್ತವು. ಇದರಿಂದಲೇ ಅಲ್ಲವೇ ಸರ್ವರೂಪಗಳು ಮೇಲಕ್ಕೇಳುತ್ತವೆ. ಇದೇ ಇವುಗಳ ಸಾಮವು. ಇದೇ ಅಲ್ಲವೇ ಎಲ್ಲಾ ರೂಪಗಳಿಗೂ ಸಮವಾಗಿರುವುದು. ಇದೇ ಇವುಗಳ ಬ್ರಹ್ಮವು. ಇದೇ ಅಲ್ಲವೇ ರೂಪಗಳನ್ನೆಲ್ಲ ಧರಿಸಿರುವುದು ಅಂತ ಮಂತ್ರದ ಅರ್ಥ. 256ನೇ ಭಾಷ್ಯ ಭಾಗ. ರೂಪ ಸಾಮಾನ್ಯವೇ ಚಕ್ಷುಸ್ಸು ಅಂತ. ಇನ್ನು ಈಗ ಬಿಳುಪು, ಕಪ್ಪು ಮುಂತಾದ ರೂಪಗಳಿಗೆ ಚಕ್ಷುಸ್ಸು ಎಂದರೆ ಚಕ್ಷುಸಿಗೆ ವಿಷಯವಾಗಿರುವ ಸಾಮಾನ್ಯವು. ಎಲ್ಲ ಕಪ್ಪು ಬಿಳುಪು ಏನೇನ್ ಬಣ್ಣಗಳೆಲ್ಲ ಕಾಣಿಸುತ್ತೋ ಅದೆಲ್ಲ ಕಣ್ಣಿಗೆ ಕಾಣಿಸುವಂಥದ್ದು, ಕಣ್ಣಿಗೆ ವಿಷಯ ಮಾಡ್ಕೊಂಡು ನಾವು ತಿಳ್ಕೊಂತೀವಿ ಅನ್ನೋದು ಸಾಮಾನ್ಯ. ಅದು ಚಕ್ಷು ಶಬ್ದಕ್ಕೆ ವಾಚ್ಯವಾಗಿರುವ ರೂಪ ಸಾಮಾನ್ಯವು. ಕಣ್ಣೆಲ್ಲ ನೋಡೋದೇನ ರೂಪನ ಮಾತ್ರ, ಅದಕ್ಕೆ ಸಾಮಾನ್ಯವಾಗಿ ಅದು ರೂಪನ ನೋಡುತ್ತೆ ಅಂತ. ಅದರಲ್ಲಿ ಬೇರೆ ಬೇರೆ ವಿಶೇಷಗಳು, ಕಪ್ಪು ಬಿಳುಪು ಬೇರೆ ಬೇರೆ ಆಕಾರಗಳು ಎಲ್ಲಾನು. ಪ್ರಕಾಶ ಮಾತ್ರವಿದೆಯಲ್ಲ, ಅದನ್ನು ಇಲ್ಲಿ ಚಕ್ಷುವೆಂದು ಕರೆದಿದೆ. ಅದು ಪ್ರಕಾಶವಾಗಿ ನೋಡ್ಕೊಳ್ಳುತ್ತೆ ವಸ್ತುಗಳನ್ನ, ಅದ್ರ ಬೆಳಕಿನಿಂದ ಅದು ನೋಡ್ಕೊಳ್ಳುತ್ತೆ. ಇದೇ ಉಕ್ತವು. ಇದರಿಂದಲೇ ಅಲ್ಲವೇ ಎಲ್ಲಾ ರೂಪಗಳು ಹುಟ್ಟುತ್ತವೆ. ಕಣ್ಣಿಂದ ತಾನೇ ನಾವೆಲ್ಲಾ ರೂಪ ನೋಡ್ಬೇಕಾದ್ರೆ ಇದೇ ಇವುಗಳ ಸಾಮವು. ಇದೇ ಅಲ್ಲವೇ ಎಲ್ಲಾ ರೂಪಗಳಿಗೂ ಸಮವಾಗಿರುವುದು. ಎಲ್ಲಾ ರೂಪಗಳು ನೋಡ್ಬೇಕಾದ್ರೆ ಕಣ್ಣೇ ಬೇಕು ನಮ್ಗೆ, ಇನ್ನು ಬೇರೆ ಇಂದ್ರಿಯದಿಂದ ನಾವು ಅದನ್ನ ಮಾಡಕ್ಕಾಗಲ್ಲ. ಇದೇ ಇವುಗಳ ಬ್ರಹ್ಮವು. ಇದೇ ಅಲ್ಲವೇ ಎಲ್ಲಾ ರೂಪಗಳನ್ನು ಧರಿಸಿರುವುದು. ಎಲ್ಲಾ ರೂಪ ನಾವು ನೋಡ್ಬೇಕಾದ್ರೂ ಕಣ್ಣೇ ಬೇಕು, ಕಣ್ಣಿಂದನೇ ಬೇರೆ ಬೇರೆ ರೂಪಗಳು ಬಣ್ಣ ಏನೇನ್ ನೋಡ್ಬೇಕಾದ್ರೂ ಕಣ್ಣೇ ಬೇಕು ಅಂತ. ಇನ್ನ ಕರ್ಮ ಸಾಮಾನ್ಯ ಪ್ರಾಣ ವಿಚಾರೋಪ ಸಂಹಾರ ಅಂತ 3ನೇ ಮಂತ್ರ. ಇನ್ನು ಕರ್ಮಗಳಿಗೆ ಆತ್ಮನೆಂಬಿದೇ ಇವುಗಳಿಗೆ ಉಕ್ತವು. ಇದರಿಂದಲೇ ಅಲ್ಲವೇ ಎಲ್ಲಾ ಕರ್ಮಗಳು ಮೇಲಕ್ಕೇಳುವವು. ಇದೇ ಇವುಗಳ ಸಾಮವು. ಇದೇ ಅಲ್ಲವೇ ಎಲ್ಲಾ ಕರ್ಮಗಳಿಗೂ ಸಮವು. ಇದೇ ಇವುಗಳ ಬ್ರಹ್ಮವು. ಇದೇ ಅಲ್ಲವೇ ಕರ್ಮಗಳನ್ನೆಲ್ಲ ಧರಿಸಿರುವುದು. ಇದು ಮೂರಾಗಿದ್ದುಕೊಂಡು ಒಂದು. ಈ ಆತ್ಮವು ಮತ್ತು ಆತ್ಮವು ಒಂದಾಗಿದ್ದುಕೊಂಡು ಈ ಮೂರು. ಈ ಅಮೃತದ ಸತ್ಯದಿಂದ ಮರೆಯಾಗಿರುತ್ತದೆ. ಪ್ರಾಣವೇ ಅಮೃತವು, ನಾಮರೂಪಗಳೇ ಸತ್ಯವು. ಅವುಗಳಿಂದ ಈ ಪ್ರಾಣವು ಮರೆಯಾಗಿರುತ್ತದೆ ಅಂತ ಮಂತ್ರದ ಅರ್ಥ. ಕರ್ಮ ಸಾಮಾನ್ಯವೇ ಶರೀರವು ಅಂತ ಮುಂದಿನ ಶೀರ್ಷಿಕೆ 257ನೇ ಭಾಷ್ಯ ಭಾಗ. ಇನ್ನು ಈಗ ಮನನ ದರ್ಶನ ರೂಪವಾಗಿರುವ ಮತ್ತು ಚಲನ ರೂಪವಾಗಿರುವ ಎಲ್ಲ ಕರ್ಮಗಳಿಗೂ ಕ್ರಿಯಾ ಸಾಮಾನ್ಯ ಮಾತ್ರದಲ್ಲಿ ಅಂತರ್ಭಾವವನ್ನು ಹೇಳಲಾಗುತ್ತದೆ. ನೋಡೋದು, ಮಾಡೋದು ಎಲ್ಲದಕ್ಕೂ, ಚಲಿಸೋದು ಎಲ್ಲದಕ್ಕೂ ಕ್ರಿಯಾ ಸಾಮಾನ್ಯ ಏನ್ ಮಾಡುತ್ತೆ ಅದೆಲ್ಲ ಅಂತ ಅದರ ಒಳಗಡೆ ಭಾವನ ಹೇಳ್ತಾ ಇದೆ. ಹೇಗೆ ಎಂದರೆ ಎಲ್ಲಾ ಕರ್ಮ ವಿಶೇಷಗಳಿಗೂ ಆತ್ಮವು ಶರೀರವು. ಆತ್ಮ ಅಂತ ಹೇಳ್ತಾ ಇರೋದಿಲ್ಲಿ ಆತ್ಮ ಸ್ವರೂಪನಲ್ಲ,
ಶರೀರನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸಾಮಾನ್ಯವಾದ ಆತ್ಮದ ಕರ್ಮವನ್ನೇ ಆತ್ಮ ಎಂದು ಇಲ್ಲಿ ಕರೆದಿದೆ. ಅಂದ್ರೆ ಶರೀರದಿಂದ ಮಾಡುವಂಥದ್ದನ್ನೇ ಇಲ್ಲಿ ಆತ್ಮ ಎಂದು ಕರೆದಿದೆ. ಆತ್ಮದಿಂದ ಎಂದರೆ ಶರೀರದಿಂದ ಕರ್ಮವನ್ನು ಮಾಡುತ್ತಾನೆ. ಎಲ್ರೂ ಅಷ್ಟೇ ಶರೀರದಿಂದನೇ ಅಲ್ವಾ ಮಾಡೋದು, ಆ ಶರೀರನೇ ಇಲ್ಲಿ ಆತ್ಮ ಅಂತ ಹೇಳಿದೆ ಅಷ್ಟೇ ಎಂದಲ್ಲವೇ ಹಿಂದೆ ಹೇಳಿದೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಶರೀರದಿಂದಾನೇ ಮಾಡ್ಬೇಕು ಅಂತ ಹಿಂದೆ ಹೇಳಿತ್ತಲ್ಲ ಅಂತ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಶರೀರದಲ್ಲಿಯೇ ಕರ್ಮವು ಅಭಿವ್ಯಕ್ತವಾಗುತ್ತದೆ. ಕರ್ಮ ಮಾಡ್ಬೇಕಾದ್ರೆ ಈ ಶರೀರದಲ್ಲೇ ನಾವು ಮನಸ್ಸಿನಿಂದ ಏನಾದ್ರು ಮಾಡ್ಬೇಕಾದ್ರೂ ಅದು ಕರ್ಮನೇ. ಆಲೋಚನೆ ಮಾಡೋದು, ಎಲ್ಲ ಸಂಕಲ್ಪ ವಿಕಲ್ಪ ಎಲ್ಲವುದು ಕರ್ಮನೇ. ಅದು ಶರೀರದಲ್ಲಿಯೇ ಪ್ರಕಟ ಆಗೋದು. ಆದ್ದರಿಂದ ಅದರಲ್ಲಿರುವುದರಿಂದ ಕರ್ಮವು ಆ ಆತ್ಮ ಶಬ್ದದಿಂದ ಹೇಳಲ್ಪಡುತ್ತದೆ. ಆತ್ಮ ಶಬ್ದದಿಂದ ಶರೀರದಲ್ಲಿ ಪ್ರಕಟ ಆಗುವಂತ ಕರ್ಮನೇ ಆ ಶಬ್ದದಿಂದ ಹೇಳ್ತಾ ಇದ್ದಾರೆ. ಎಲ್ಲಾ ಕರ್ಮಗಳಿಗೂ ಉಕ್ತವು ಎಂಬಿದೆ ಮುಂತಾದನ್ನು ಮೊದಲಿನಂತೆ ವ್ಯಾಖ್ಯಾನ ಮಾಡಿಕೊಳ್ಳಬೇಕು. ಈ ರೂಪಕ್ಕೆ ಇದಕ್ಕೆಲ್ಲ ಮಾಡಿದ್ರಲ್ಲ ನಾಮರೂಪಕ್ಕೆ, ಅದೇ ತರನೇ ಕರ್ಮಕ್ಕೂ ಇದೇ ತರನೇ ವ್ಯಾಖ್ಯಾನ ಮಾಡ್ಕೊಬೇಕು ಅಂತ. ನಾಮ ರೂಪ ಕರ್ಮಗಳ ಸಂಕ್ಷೇಪ ಅಂತ 258ನೇ ಭಾಷ್ಯ ಭಾಗ. ಈ ಮೇಲೆ ಹೇಳಿರುವ ನಾಮ ರೂಪ ಕರ್ಮ ಎಂಬ ಮೂರು ಒಂದಕ್ಕೊಂದು ಆಶ್ರಯವಾಗಿ ಒಂದಕ್ಕೊಂದು ಅಭಿವ್ಯಕ್ತಿ ಕಾರಣವಾಗಿ, ಅಭಿವ್ಯಕ್ತಿ ಅಂದ್ರೆ ರೂಪವೆಂಬ ವಿಷಯವನ್ನು ಆಶ್ರಯಿಸಿಕೊಂಡು ನಾಮ ಕರ್ಮಗಳು ಸಿದ್ಧವಾಗುತ್ತವೆ. ಕರ್ಮಗಳನ್ನು ಆಶ್ರಯಿಸಿ ರೂಪವು ಸಿದ್ಧವಾಗುತ್ತದೆ. ವಾಚಕವು ವಾಚ್ಯವನ್ನು, ವಾಚ್ಯವು ವಾಚಕವನ್ನು, ಅವೆರಡೂ ಕ್ರಿಯೆಯನ್ನು, ಕ್ರಿಯೆಯು ಅವೆರಡನ್ನೂ ಅಭಿವ್ಯಕ್ತಿಗಾಗಿ ಬಯಸುತ್ತದೆ. ಅಂದ್ರೆ ಒಂದ್ರನ್ನೊಂದು ಆಶ್ರಯಿಸ್ಕೊಂಡಿದೆ. ರೂಪ ಅನ್ನೋದು ನಾಮದಿಂದ ಆಶ್ರಯಿಸ್ಕೊಂಡಿದೆ, ಅದರಿಂದ ಕರ್ಮಗಳು ಸಿದ್ಧ ಆಗ್ತದೆ. ಮಾಡುವಂತ ಕೆಲಸಗಳು ಎಲ್ಲ ಅದರಿಂದ ಆಗುತ್ತದೆ. ಕರ್ಮಗಳನ್ನು ಆಶ್ರಯಿಸಿ ರೂಪ ಸಿದ್ಧ ಆಗುತ್ತೆ. ನಾವೇನಾದ್ರು ಮಾಡಿದ್ರೆ, ಮಡಿಕೆ ಕುಡಿಕೆ ಎಲ್ಲ ಮಾಡಿದ್ರೆ ಅದಕ್ಕೊಂದು ರೂಪ ಬರುತ್ತಲ್ಲ, ಅದು ಒಂದರಲ್ಲೊಂದು ಅಡಗುವುದಾಗಿ ಅದು ಒಂದರಲ್ಲೊಂದು ಸೇರ್ಕೊಂಡಿರ್ತೈತೆ. ನಾಮ ರೂಪ ಕರ್ಮ ಎಲ್ಲಾನು ಮೂರು ಕೋಲಿನ ಕಂಬದಂತೆ ಇದ್ದುಕೊಂಡಿರುವುದರಿಂದ ಅದು ಒಂದೇ ಆಗಿದ್ರು ಸಹಿತ ಮೂರು ನಾಮ ರೂಪ ಕರ್ಮ ಅಂತ ಮೂರು ರೂಪವಾಗಿ ತೋರ್ಕೊಳ್ತಾ ಇದೆ. ಯಾವ ರೂಪದಿಂದ ಇವು ಮೂರು ಒಂದು ಎಂದರೆ ಶ್ರುತಿ ಹೇಳ್ತದೆ, ಈ ಆತ್ಮನು, ಈ ಶರೀರವು ಕಾರ್ಯಕರಣ ರೂಪ ಸಂಘಾತವು. ಈ ಶರೀರದಲ್ಲೇ ಅಲ್ವಾ ಎಲ್ಲ ತೋರ್ಕೊಳ್ಳೋದು, ಒಂದೇ ಶರೀರ ಅಲ್ವಾ, ಅದು ಮೂರು ರೂಪ ನಾಮ ರೂಪ ಕರ್ಮ ಅಂತ ಮೂರು ಈ ಕಾರ್ಯಕರಣ ರೂಪದಿಂದ ತೋರ್ಕೊಳ್ಳುತ್ತೆ. ಹೀಗೆಂದು ಅನ್ನತ್ರಯ ಪ್ರಕರಣದಲ್ಲಿ ಈ ಆತ್ಮವು ಏತನ್ಮಯವು ಎಂದು ಮುಂತಾದ ವಾಕ್ಯದಿಂದ ಇದನ್ನು ವ್ಯಾಖ್ಯಾನ ಮಾಡಿರುತ್ತದೆ. ಈ ಆತ್ಮನು ಏನ್ರಿಂದ ಆಗಿದ್ದಾನೆ ಅಂದ್ರೆ ಮೂರು ಅನ್ನಗಳು ತನಗಾಗಿ ಮಾಡ್ಕೊಂಡಲ್ಲ, ಅದ ಅನ್ನತ್ರಯ ಪ್ರಕರಣದಲ್ಲಿ ಅವನು ನಾಮ ರೂಪ ಕರ್ಮ ಅಂತ ಅಲ್ಲಿ ವ್ಯಾಖ್ಯಾನ ಮಾಡಿದೆ ಅಂತ. ಏತನ್ಮಯವು ಅಂದ್ರೆ ಅನ್ನದಿಂದ ಆಗಿರುವಂಥದ್ದು ಇದು ಅಂತ ಹೇಳ್ತಾ ಇತ್ತು. ಅಷ್ಟೇ ಅಲ್ಲವೇ ಈ ವ್ಯಾಕೃತವು ಅವ್ಯಾಕೃತವು ಆಗಿರುವುದೆಲ್ಲ ಇಷ್ಟಿಂದಾನೇ ಎಲ್ಲ ಆಗಿರೋದು. ಕಾಣಿಸೋದು, ಕಣ್ಣು ಕಾಣಿಸೋದು, ಕಾಣಿಸ್ತೇ ಇರೋದು, ಅವ್ಯಾಕೃತವಾಗಿರೋದು ಎಲ್ಲ ಈ ಮೂರಿಂದನೇ ಆಗಿರೋದು. ಮತ್ತು ಆತ್ಮವು ಈ ಕಾರ್ಯಕರಣ ಸಂಘಾತವು ಒಂದೇ ಆಗಿದ್ದುಕೊಂಡು ನಾಮ ರೂಪ ಕರ್ಮ. ಆತ್ಮ ಅಂದ್ರೆ ಇಲ್ಲಿ ಶರೀರ ಹೇಳ್ತಾ ಇದ್ದಾರೆ, ಆತ್ಮ ವಿಚಾರ ಅಲ್ಲ ಹೇಳ್ತಾ ಇರೋದು. ಈ ಶರೀರ ಅನ್ನೋದಿದೆಯಲ್ಲ, ಇದು ಕಾರ್ಯಕರಣ ಸಂಘಾತದಿಂದ ಆಗಿರೋದು. ನಾಮ ರೂಪ ಕರ್ಮ ಎಂಬ ಮೂರೆ ಅದು ಅಧ್ಯಾತ್ಮ, ಅಧಿಭೂತ, ಅಧಿದೈವ ಎಂಬ ರೂಪದಿಂದ ಇದ್ದುಕೊಂಡಿರುತ್ತದೆ. ಈ ಶರೀರದಿಂದ ಆಗುತ್ತಲ್ಲ ಈ ಕಾರ್ಯಕರಣ ಸಂಘಾತ, ಇದು ಅಧ್ಯಾತ್ಮ, ಅಧಿಭೂತ, ಅಧಿದೈವ ಎಂಬ ರೂಪದಿಂದ ಇದ್ದುಕೊಂಡಿರುತ್ತದೆ ಅಂತ. ಒಂದು ಮೂರಾಗಿರುವುದು, ಮೂರೇ ಒಂದಾಗಿರುವುದು ಅಂತ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಎಂದು ಶ್ರುತಿಯ ಬಲದಿಂದ ಪರಮಾತ್ಮನು ಭಿನ್ನ ಅಭಿನ್ನ ಸ್ವರೂಪನೆಂದು ಅನುಮಾನದಿಂದ ನಿಶ್ಚಯಿಸಬೇಕು ಎಂದು ಭರ್ತು ಪ್ರಪಂಚರ ಮತದ ವಾರ್ತಿಕದಲ್ಲಿ ಖಂಡಿಸಿರುತ್ತದೆ. ಭರ್ತು ಪ್ರಪಂಚರು ಆತ್ಮನೇ ಈ ತರ ಬೇರೆ ಬೇರೆ ಸ್ವರೂಪದಿಂದ ಇದ್ದಾನೆ ಅಂತ ಅನುಮಾನದಿಂದ ನಿಶ್ಚಯ ಮಾಡ್ಬೇಕು ಅಂತ ಅವರು ಭರ್ತು ಪ್ರಪಂಚರು ಟೀಕೆ ಮಾಡಿದ್ರಲ್ಲ, ಅದನ್ನ ಖಂಡಿಸಿ ಇವರು ವಾರ್ತಿಕದಲ್ಲಿ ಇದು ಇಲ್ಲ, ಮೂರೇ, ಇದು ಅಧ್ಯಾತ್ಮ, ಅಧಿಭೂತ, ಇದು ಶರೀರ ಕಾರ್ಯಕರಣ ಸಂಘಾತ ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಇಲ್ಲಿ ನಾಮ ರೂಪ ಕರ್ಮ ಮೂರೇ ಅಂತ ಹೇಳಿದ್ರೆ ಮೂರು ಅಂತಾನು ಅನ್ಕೊಳಾಗಿಲ್ಲ. ಇಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ, ಒಂದಕ್ಕೊಂದು ಬಿಟ್ರೆ ಇರೋದು ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಯಾವುದು ಇನ್ನೊಂದನ್ನ ಅವಲಂಬಿಸಿ ಇರುತ್ತದೆಯೋ ಅದಕ್ಕೆ ತನ್ನ ಅಸ್ತಿತ್ವ ಅನ್ನೋದು ಇಲ್ಲ.
ಯಾವುದು ತಾನು ಸ್ವತಂತ್ರವಾಗಿರುತ್ತದೆ ಅದಕ್ಕೆ ಅಸ್ತಿತ್ವ ಅನ್ನೋಂಥದ್ದಿರೋದು ಅಂತ. ಆ ಯಾವುದು ಸ್ವತಂತ್ರವಾಗಿರೋ ಅದ್ರ ಕಡೆ ಗಮನ ಕೊಡ್ಬೇಕು ನಾವು ಅಂತ ಮುಂದಿನ ಅಧ್ಯಾಯದಲ್ಲಿ ಅದು ಬರುತ್ತೆ ಅಂತ. ಮತ್ತೆ ಇಲ್ಲಿ ನೋಡಿ ಕಡೆಯಲ್ಲಿ ಹೇಳಿರುವಂಥದ್ದು ಇವಾಗ ಇದ್ದವ್ರಿಗೆ ಹೇಳಿದ್ರಲ್ಲ ಶರೀರ ಅಂತ, ಆತ್ಮ ಅಂತ ಕರೆಯೋದು ಶರೀರ ಅಂತ. ಇದು ಈ ಕಾರ್ಯಕರಣ ಸಂಘಾತ ಅನ್ನುವಂಥದ್ದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಅಧಿದೈವತವರೆಗೂ ಹೋಗುತ್ತೆ. ಇಲ್ಲಿ ಸಂಘಾತ ಅಂತ ಮಾಡೋಂಥವನು ಕ್ರಿಯಾಕಾರಕ ರೂಪವಾಗಿ ಏನು ಮಾಡೋಂಥದ್ದು ಇದೆಯಲ್ಲ ಸಾಧ್ಯ ಸಾಧನ ರೂಪ ಅಂತದ್ದು ಅಂತ. ಇವಾಗ ನಾವೇನು ಈ ಶರೀರ ಧರಿಸಿದೀವಲ್ಲ, ಈ ಶರೀರ ಧರಿಸಿರೋಂಥದ್ದು ಇದ್ರ ಕರ್ಮ ಮಾಡಿರೋಂಥದ್ದು ನಾವೇ ಮಾಡ್ಕೊಂಡಿರೋಂಥದ್ದು. ಇದು ನಾವು ಇವಾಗ ಹೆಂಗೆ ಚಪಾತಿ ಮಾಡ್ಬಿಟ್ಟು ಇವಾಗ ನಾವು ಚಪಾತಿ ಮಾಡಿದವಾಗ ಉಪ್ಪು ಜಾಸ್ತಿ ಚಪಾತಿಗೆ ಹಾಕಿದ್ರೆ ನಂದೇ ತಾನೇ ನಾನೇ ಮಾಡಿರೋದು, ನಾನೇ ಉಪ್ಪು ಜಾಸ್ತಿ ಹಾಕಿರೋದು ಅಲ್ವಾ. ಅಲ್ಲಿ ನನಗೆ ಆಪ್ಷನ್ ಇದೆ ಚಪಾತಿ ತಿಂದೇ ಇರೋದಕ್ಕೆ, ಆದರೆ ಇಲ್ಲಿ ಆಪ್ಷನ್ ಇಲ್ಲ. ನಾನೇ ಮಾಡ್ಕೊಂಡಿದ್ದೀನಿ. ಈ ಶರೀರ ಈ ಥರ ಶರೀರ ಒಂದು ಈ ಥರ ಆಕಾರ ಇರೋದಕ್ಕೂ ಪಂಚಾಗ್ನಿ ವಿದ್ಯೆಯಲ್ಲಿ ಬರುತ್ತೆ ಅದೆಲ್ಲ ಹೇಗೆ ಅಂತ. ಇಷ್ಟೊಂದೆಲ್ಲ ಆಕಾರ ಬಿಟ್ಟಿರೋದು ಬರೀ ಸ್ಥೂಲ ಶರೀರ ಮಾತ್ರ ಅಲ್ಲ, ಅಲ್ಗೊಡಿರೋಂಥ ಸಂಸ್ಕಾರ ಅದೆಲ್ಲವೂ ಕೂಡ ತಾನೇ ತಂದಾನ, ತಂದೆ ನಾನಾನ, ತಾನೇ ತಂದಿರೋದು, ಬೇರೆ ಯಾರೋ ಕೊಟ್ಟಿದ್ದಲ್ಲ ಅಂತ ಭಗವತ್ಪಾದ ಕಥೆ ಹೇಳ್ತಾ ಇದ್ರು ಅಂದ್ರಲ್ಲ. ಇದೆಲ್ಲ ಮಾಡ್ಕೊಂಡಿರೋದು ನಾನು, ಆಯ್ತಾ. ಇನ್ನು ಪುಣ್ಯಕರ್ಮಗಳು ಮಾಡ್ಕೊಂಡ್ರೆ ದೈವತವಾಗಿ ತೋರ್ಕೊಳ್ತೀವಿ ನಾವು. ದೇವತಾ ಜನ್ಮಗಳು ಬರುತ್ತೆ ನಮ್ಗೆ, ದೇವತಾ ಲೋಕ ಪ್ರಾಪ್ತಿ ಆಗುತ್ತೆ. ಅದು ಕೂಡ ಶರೀರ, ಅಲ್ಲಿ ಶರೀರ ಭಾವ, ಅಲ್ಲಿ ಉತ್ಕೃಷ್ಟ, ಇದು ನಿಕೃಷ್ಟ. ಇನ್ನು ಕೆಳಗಿರಿಂದು ಕ್ರಿಮಿ ಕೀಟ ಅದೆಲ್ಲ ಇದ್ದಿದ್ದು ಕೆಳಗಡೆಂದು, ಆಯ್ತಾ. ಇದೆಲ್ಲ ಏನೋ ಅಧ್ಯಾರೋಪ ಪ್ರಕರಣ ಆಗಿದ್ರು ಕೂಡ ಎಷ್ಟಿದೆ ವಿಷಯ ಇಲ್ಲಿ ಮನಸ್ಸು ಮಾಡಕ್ಕೆ ಹೇಳಿ. ಸಾಧನೆಗೆ ಎಷ್ಟು ಬೇಕಾಗುತ್ತೆ ಹೇಳಿ, ಎಷ್ಟು ಅನುಕೂಲ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯಾ ಇದೆಲ್ಲ. ಮತ್ತೆ ಅದನ್ನ ಎಷ್ಟು ವಿಚಾರ ಮಾಡಿ ಹೇಳ್ತಾ ಇದೆಯಲ್ಲ ಇಲ್ಲಿ ನೋಡಿ. ಹೀಗೆ ನಾವೇ ಮಾಡ್ಕೊಂಡಿರೋದು ಇದೆಲ್ಲ. ಇವಾಗ ಸಪ್ತಾಹಗಳ ವಿಚಾರ ನಮ್ಗೆ ಏನ್ ಪ್ರಯೋಜನ ಆಯ್ತು ಅಂತ, ಏನೇನ್ ಪ್ರಯೋಜನ ಆಯ್ತು ಅಂತ ಸಾಧ್ಯವಾದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ನನಗೇನು ಹೇಳೋದ್ ಬೇಕಾಗಿಲ್ಲ. ಅದನ್ನ ಸಪ್ತಾಹಗಳ ವಿಷಯಗಳಿಂದ, ಹಿಂದೆ ಬಂದದ ವಿಚಾರಗಳಿಂದ ನಮ್ಗೇನು ಹೊಸದು ಗೊತ್ತಾಯ್ತು, ಹೆಂಗೆ ನಮ್ಗೆ ವೈರಾಗ್ಯಕ್ಕೆ ಅನುಕೂಲ ಆಗುತ್ತೆ, ಅದು ನಾವೇ ಮಾಡ್ಕೊಂಡಿದ್ದು ಅನ್ನೋದು ಹೇಗೆ ಅಂತ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇದನ್ನ ವಿಚಾರ ಮಾಡೋಂಥದ್ದು ಇದೆಲ್ಲ ನಾವು ಶರೀರ ನಿರ್ಮಾಣ ಮಾಡಿ ನಮ್ಗೆ ಆಗಿರೋಂಥದ್ದು. ಸೊ ಅದೇ ರೀತಿ ಶಾಸ್ತ್ರವನ್ನ ನಾವು ಮೊರೆ ಹೊಕ್ಕಿದ್ರೆ ಅದಕ್ಕೋಸ್ಕರ ಅಸತ್ವಮ ಸದ್ಗಮಯ ಅಂತ. ಸದ್ಗಮಯ ಅಂದ್ರೆ ಶಾಸ್ತ್ರದ ಜ್ಞಾನ ಕರ್ಮಗಳ ಕಡೆ ಹೋಗಿ ಅಂತ. ಅಲ್ಲಿ ಹೋದ್ರೆ ಮೊದಲು ಅಲ್ಲಿಗೆ ಬಂದ್ರಪ್ಪ ನೀವು ಫಸ್ಟು ಅಂತ. ನೀ ಆತ್ಮಜ್ಞಾನ ಇರ್ಲಿ, ಆಮೇಲೆ ಮೊದಲು ಅಲ್ಲಿಗೆ ಬನ್ನಿ, ಶಾಸ್ತ್ರೀಯ ಕರ್ಮಗಳು ಬನ್ನಿ. ಇದೇನು ಇಲ್ಲ, ಅಲ್ಲಿಗೆ ಹೋಗಿ ನೀವು ಮಕ್ಳಿಗ ಯಾಕೆ ಸ್ಕೂಲ್ಗೆ ದಬ್ಬದ ನಾವು ಮಕ್ಳು ಇಷ್ಟಪಡ್ತಾರೆ, ಸ್ಕೂಲ್ ತಳ್ತೀವಿ ನಾವು. ಯಾಕೆ ತಳ್ತೀವಿ ಅಂತಂದ್ರೆ ಅವ್ರ ಮಕ್ಕಳು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾರೆ, ನಮ್ಮ ಮಕ್ಕಳು ಅಲ್ಲಿಗೆ ಹೋಗ್ಬೇಕು ಅಂತ, ಕೂಲಿ ಮಾಡ್ಕೊಂಡು ಬದುಕಬಾರ್ದು ನಮ್ಮ ಮಕ್ಕಳು ಅಂತ ಅಲ್ವಾ. ಹಂಗೆ ಇದೆಲ್ಲ ಸಣ್ಣ ಪುಟ್ಟ ಕೆಲ್ಸಗಳಿದೆಲ್ಲ ನಾವು ಮಾಡ್ತಾ ಇರೋಂಥದ್ದು. ಅದ್ ಬೇಕು ಇದ್ ಬೇಕಂತ. ಇದು ಬಿಡಿ, ಶಾಸ್ತ್ರ ಕರ್ಮಕ್ಕೆ ಅವಲಂಬಿಸಿ ನಿಮ್ಗೆ ಸ್ವರ್ಗಾದಿ ಲೋಕಗಳು ಸಿಗುತ್ತೆ ಅಂತ, ಅದ್ರ ಹೆಚ್ಚಿನದು ಅಂತ ಅಲ್ಲಿ ಹೇಳುತ್ತೆ ಮೊದಲು. ಆಮೇಲೆ ಅದರೊಳಗೂ ವೈರಾಗ್ಯ ಬರಬೇಕು ಅಂತ ಹೇಳೋಂಥದ್ದು. ಹೀಗಿದೆ ಇದು. ಸ್ವಲ್ಪ ಮಟ್ಟಿಗಾದ್ರೂ ಗೊತ್ತಾಗಿದೆ ಅನ್ಕೊಳ್ತೀನಿ. ನೋಡ್ಕೊಳ್ಬೇಕು ಅದನ್ನೆಲ್ಲ. ಮುಂದೆ ಹೇಳಿ. నేను ಒಂದು ಪ್ಯಾರ ಇದೆ. ಪ್ರಾಣಾತ್ಮವು ನಾಮ ರೂಪಗಳಿಂದ ಮರೆಯಾಗಿರುವುದು. ಈ ಪ್ರಾಣ ಅನ್ನೋದಿದೆಯಲ್ಲ, ಇದು ನಾಮ ರೂಪದಿಂದ ಹೆಂಗೆ ಮರೆಯಾಗಿದೆ ಅಂತ 259ನೇ ಭಾಷೆ ಭಾಗ. ಈ ಮುಂದೆ ಹೇಳುವ ಅಮೃತದ ಸತ್ಯದಿಂದ ಮರೆಯಾಗಿದೆ. ಈ ವಾಕ್ಯದ ಅರ್ಥವನ್ನು ಶ್ರುತಿ ಹೇಳ್ತಾ ಇದೆ. ಪ್ರಾಣವೇ ಅಮೃತವು, ಕರಣಾತ್ಮಕವಾಗಿ ಒಳಗಡೆ ಶರೀರವನ್ನು ಎತ್ತಿ ಹಿಡಿದುಕೊಂಡಿರುವ ಆತ್ಮಭೂತವಾಗಿರುವ ಪ್ರಾಣವು ಅಮೃತವು, ನಾಶವಾಗತಕ್ಕದ್ದಲ್ಲ. ಈ ಪ್ರಾಣ ಯಾವಾಗ್ಲೂ ಇರ್ತೈತೆ, ನಾಶ ಆಗಲ್ಲ. ಇದು ಸತ್ಯದಿಂದ ಮರೆಯಾಗಿದೆ. ಅಂದ್ರೆ ಯಾವುದು ಇದು ಸತ್ಯ, ಆದ್ರೆ ಇದೆಯಲ್ಲ ಇದು ಯಾವುದು ನಾಮರೂಪ, ಅದರಿಂದ ಅದು ಮರೆಯಾಗಿದೆ ಅಂತ. ಅದು ಅಸತ್ಯ ತೋರ್ತಾ ಇದೆ ಅಷ್ಟೇ. ಅದು ಸತ್ಯವಾಗಿರೋದಲ್ಲ. ಪ್ರಾಣ ಯಾವಾಗ್ಲೂ ಇರ್ತಾನಲ್ಲ, ಆದ್ರಿಂದ ಕಾರ್ಯಾತ್ಮಕವಾದ ಶರೀರ ಅವಸ್ಥೆಯಲ್ಲಿರುವ ನಾಮರೂಪಗಳು ಸತ್ಯವು. ಇವೆಲ್ಲ ನಾಮರೂಪಗಳು ಶರೀರದಲ್ಲಿ ಇರುವಂಥದ್ದು. ಆದರೆ ಕ್ರಿಯಾತ್ಮಕವಾಗಿರುವ ಅವೆರಡನ್ನು ಎತ್ತಿ ಹಿಡಿದುಕೊಂಡಿರುವ ಪ್ರಾಣವಿದೆಯಲ್ಲ, ಅದು ಹೊರಗೆ ಶರೀರಾತ್ಮವಾಗಿರುವುದು, ಬರುವುದು, ಹೋಗುವುದು. ಪ್ರಾಣ ಇದೆಯಲ್ಲ, ಅದು ಕ್ರಿಯೆಯಿಂದ ಈ ಶರೀರನೇ ಎತ್ತಿ ಹಿಡ್ಕೊಂಡಿದೆ. ಆದ್ರೆ ಇವೆರಡು ತೋರ್ತಾ ಇದ್ದಾವೆ ನಾಮರೂಪಗಳು, ಇದು ತೋರ್ತಾ ಇಲ್ಲ ಎಂಬ ಧರ್ಮವುಳ್ಳ ಮರ್ತ್ಯವಾದ ಆ ನಾಮರೂಪಗಳಿಂದ ಮರೆಯಾಗಿರುತ್ತದೆ. ಈ ಪ್ರಾಣ ಇದೆಯಲ್ಲ, ಅದು ನಾಮರೂಪದಿಂದ ಕಾಣಿಸ್ತಾ ಇರೋಂಗಾಗೋಗಿದೆ, ಕಾಣದಂತೆ ಮಾಡಲ್ಪಟ್ಟಿರುತ್ತದೆ. ಯಾಕೆಂದ್ರೆ ಈ ಪ್ರಾಣ ಅನ್ನೋದು ವ್ಯಾಪಕ, ಆದ್ರೆ ಸೂಕ್ಷ್ಮ. ಅದು ಸ್ಥೂಲವಾಗಿ ಕಾಣಿಸೋದಿಲ್ಲ ನಮ್ಗೆ.
ಇದಿದೆಯಲ್ಲ ಇದು ನಾಮರೂಪಗಳು ಸ್ಥೂಲವಾಗಿ ಕಾಣಿಸುತ್ತೆ, ಸತ್ಯವಾಗಿದೆ ಅನ್ಸುತ್ತೆ. ಇದನ್ನ ಮುಚ್ಕೊಂಡ್ಬಿಟ್ಟಿದೆ, ಈ ವ್ಯಾಪಕವಾಗಿ ಸೂಕ್ಷ್ಮವಾಗಿರೋದನ್ನ ಅದು ಮುಚ್ಕೊಂಡಿದೆ, ಅದರಿಂದ ಅದು ಮರೆಯಾಗಿದೆ ಅಂತ ಈ ಭಾಷ್ಯ ಭಾಗದ ಅರ್ಥ. ಇಲ್ಲಿ ಅಮೃತ ಅಂತ ಕರೆದಿರೋದು ಯಾವ್ದನ್ನ? ಪ್ರಾಣದನ್ನೇ ಅಮೃತ ಅಂತ ಕರೆದಿರೋದು. ಈಗ ಇಲ್ಲಿ ಕಾರ್ಯಾತ್ಮಕವಾದ ಶರೀರಾವಸ್ಥೆಯಲ್ಲಿರುವ ನಾಮರೂಪಗಳು ಸತ್ಯ ಅಂತ ಹೇಳಿದೆಯಲ್ಲ, ಹೇಗದು? ಅದು ತೋರ್ತಾ ಇದೆಯಲ್ಲ ನಮ್ಗೆ, ಅದರಿಂದ ಅದು ಸತ್ಯವಾಗಿ ತೋರ್ತಾ ಇದೆ. ನೀವ್ ಹೆಂಗ್ ಹೇಳ್ತೀರಿ? ಸತ್ಯವಾಗಿ ಇದೆಯಲ್ಲ, ತೋರಕ್ಕೆ ಅನ್ಬಿಟ್ರೆ ನೀವೇ ಯಾರು ಹೇಳಕ್ಕೆ ತೋರಿಕೆ? ನಿಮ್ಮ ಎದುರಿಗೆ ಮೊಬೈಲ್ ಇರೋ ತೋರಿಕೆನ ನೀವ್ ವ್ಯವಹಾರ ಮಾಡ್ತಾರೆ ತೋರಿಕೆನ? ಆದ್ರೂ ಅದು ಗಾಢ ನಿದ್ದೆಗೆಲ್ಲ ಬರೋದಿಲ್ವಲ್ಲ ಅದೆಲ್ಲ. ನೀವ್ ಹಂಗೆಲ್ಲ ವಿಮರ್ಶೆ ಮಾಡ್ಬಿಡಿ ಅದನ್ನ. ಇಲ್ಲಿ ಸ್ವರೂಪದ್ಗಾಗಿ ಹೇಳ್ತಾ ಇಲ್ಲ. ಇವಾಗ ನಮ್ಗೆ ಇಲ್ಲಿ ಸತ್ಯ ಅಂತ ಕಾಣಿಸ್ತಾ ಇದೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಎಷ್ಟ್ ತರ ಸತ್ಯಗಳನ್ನ ಹೇಳಿದೆ? ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಆಮೇಲಿಂದ ಪ್ರಾತಿಭಾಸಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ. ವ್ಯಾವಹಾರಿಕ ಸತ್ಯ ಅಂತ ಇದೆಯಲ್ಲ, ಯಾವ್ದದು? ತೋರ್ತಾ ಇರೋದು ವ್ಯವಹಾರದಲ್ಲಿ ತೋರ್ತಾ ಇರೋದು ಇವಾಗ ಇರೋದು ವ್ಯವಹಾರಕ್ಕೆ ಸತ್ಯವಾಗಿರುವಂತದ್ದು. ತೋರಿಕೆನ ತರಬಾರ್ದಿರಿ. ತೋರಿಕೆ ಅಂತ ಹೇಳಕ್ ನಮ್ಗೆ ಯೋಗ್ಯತೆ ಇಲ್ಲ ಸದ್ಯಕ್ಕೆ. ನಾವು ಶಾಸ್ತ್ರ ಅವಲಂಬಿಸ್ಕೊಂಡು ಹೇಳೋದಲ್ಲ ತೋರಿಕೆ ಅಂತ. ಅದು ಸರಿನೇ, ತೋರ್ತಾ ಇದೆ ಅಂತ ಹೇಳ್ಬೋದು. ನಮ್ಗೆ ತೋರಿಕೆ ಅಂತ ಖಂಡಿತ ಅನ್ಸಿಲ್ಲ ನಮ್ಗೆ. ತೋರ್ತಾ ಇರೋಂತ ಇದು ಮಕ್ಕಳ ತೋರ್ತಾ ಇರೋಂತ ಕೂದ್ಲ ಅಲ್ಲ ತಾನೆ ಸತ್ಯ. ಅದಕ್ಕೆ ನಿಜ ಅದೇನು ಅರ್ಥ ಇಲ್ಲ ಅದಕ್ಕೆ. ಶಾಸ್ತ್ರ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಇವಾಗ ಏನೋ ಡೆವಲಪಿಂಗ್ ಕಂಟ್ರೀಸ್ ಅಂತಾರಲ್ಲ, ಅಂದ್ರೆ ಡೆವಲಪ್ ಆಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳೋದಷ್ಟೇ. ಹಂಗೆ ತೋರಿಕೆ ಅಂತ ಹೇಳೋಂಗ ಆಗುತ್ತೆ ಅಷ್ಟೇ. ಅದು ಅಂದ್ರೆ ಇವಾಗ ಇಲ್ಲಿ ಇದೆ ನಾಮರೂಪಗಳಾಗಿ ನಮ್ಗೆ ಸತ್ಯವಾಗಿರುವಂಥದ್ದು. ಇದೇನಿದೆಯಲ್ಲ ಈ ಸತ್ಯ ಯಾವ್ದನ್ನ ಮರೆ ಮಾಡ್ತಾ ಇದೆ? ಪ್ರಾಣ ಅಂದ್ರೆ ಅದು ಪ್ರಾಣ ಅಂದ್ರೆ ಏನು? ಉಸಿರಾಟ, ವಾಯು ಶಕ್ತಿ ಅಲ್ಲ. ಪ್ರಾಣ ಯಾವ ಪ್ರಾಣ? ಪ್ರಾಣ ಅಪಾನ ಎಲ್ಲ ಇದೆಯಲ್ಲ. ಪ್ರಾಣ ಮುಖ್ಯ ಪ್ರಾಣ ಯಾರು? ವಾಯುದೇವರು. ಅಲ್ಲ, ವಾಯುದೇವತೆ. ನಿಮಗೆ ಇದ್ರಿಗೆ ಮಧ್ವಾಚಾರ್ಯ ಕ್ಲಾಸಿಗೆ ಸೇರಿಸ್ಬಿಡ್ತೀನಿ. ವಾಯುದೇವತೆ ಅಂದ್ರೆ ಯಾರು ಮುಖ್ಯ ಪ್ರಾಣ ಅಂದ್ರೆ? ದಿವ್ಯಾ, ಅದೇ ಎರಡು ಸೇರಿ ಆಗಿರುತ್ತಲ್ಲ. ಯಾವೆರಡು? ಅಧಿದೈವತ ಮತ್ತೆ ಅಲ್ಲ. ಮುಖ್ಯ ಪ್ರಾಣ ಅಂದ್ರೆ ಯಾರು? ದಿವ್ಯಾ ಇದೀರಾ? ಇದ್ದೀನಿ ಸರ್. ಮುಖ್ಯ ಪ್ರಾಣ ಅಂದ್ರೆ ಹೇಳಿದೀನಿ, ಅದು ತುಂಬಾ ಫೆಮಿಲಿಯರ್ ಆಗಿ. ಪ್ರಾಣ ಇನ್ನೊಂದು ಯಾರಿಗೆ ಹೆಸರು? ಆಂಜನೇಯ ಸ್ವಾಮಿ ಅಲ್ವಾ? ಅಲ್ಲ, ಇದಕ್ಕೆ ಸೇರಿಸ್ತೀನಿ ನಾನು. ದ್ವೈತ ಮಧ್ವಾಚಾರ್ಯ ದ್ವೈತ ಕ್ಲಾಸ್ಗೆ ಆಂಜನೇಯ ಸ್ವಾಮಿ, ಭೀಮ ಆಂಜನೇಯ ಸ್ವಾಮಿ ಅಂತ ಅವ್ರು ಹೇಳೋದು. ಹಿರಣ್ಯ ಗರ್ಭನೋ ಆತ್ಮನ್ಗೋನೋ ಹೇಳ್ತಾರೆ. ಅಂದ್ರ ಹಿರಣ್ಯ ಗರ್ಭ, ಪ್ರಜಾಪತಿ, ವೈಶ್ವಾನರ, ಮುಖ್ಯ ಪ್ರಾಣ ಎಲ್ಲ ಅವನ್ಗೆ ಹೆಸರು. ಇದು ಇಂಪಾರ್ಟೆಂಟ್. ಯಾಕೆ ಸುಮ್ನೆ ಎಳಿತಾ ಇದೀನಿ ಅಂತ ಅನ್ಕೊಂಬೇಡಿ. ಮುಂದಿನ ಅದಕ್ಕೆ ಇಂಪಾರ್ಟೆಂಟ್. ಮುಂದೆ ಪ್ರಶ್ನೆ ಶುರು ಆಗದೆ ಈ ಕಾರಣಕ್ಕಾಗಿ. ನಾನು ಪ್ರಾಣನ ಉತ್ಪತ್ತಿ ಆಯ್ತಲ್ಲ ಅದನ್ನ ಹೇಳ್ತಾ ಇದ್ದೆ. ಅದಕ್ಕೆ ಆಗುತ್ತೆ ಅದು. ಇಲ್ಲಿ ಮುಂದಕ್ಕೆ ಹೇಳ್ಬೇಕಾದ್ರೆ ಆ ಪ್ರಾಣನ ಬಗ್ಗೆ ಹೇಳುತ್ತೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಪ್ರಾಣ ಅದೇ ಹೇಳ್ತಾ ಇರೋದು. ಇಲ್ಲಿ ಒಳಗಡೆ ಇರೋಂತ ಹರಿತಾ ಇರೋಂತ ಪ್ರಾಣ ಇದೆಯಲ್ಲ, ಅವನೇ ಮುಖ್ಯ ಪ್ರಾಣ. ಅದು ವಾಯು ಅಂತ ಕರೆದಿರೋದಷ್ಟೇ. ಅಲ್ಲಿ ಭೌತಿಕದಲ್ಲಿ ವಾಯು ಅಂತ ಕರೆದಿರೋದಷ್ಟೇ ಅದು. ಈ ಮುಖ್ಯ ಪ್ರಾಣ ಅಂದ್ರೆ ಅವನೇ, ಹಿರಣ್ಯ ಗರ್ಭನೇ, ಪ್ರಜಾಪತಿಯೇ, ಅವನೇನೆ ಇಷ್ಟೊಂದೆಲ್ಲಾನು ಆಗಿ ಇರೋಂಥದ್ದು. ಆದ್ರೆ ಅದೇನ್ ಮಾಡ್ಬಿಟ್ಟಿದೆ, ಚೆನ್ನಾಗಿ ಮನ್ಸಿಗೆ ಇಟ್ಕೊಳ್ಳಿ, ಸ್ವಲ್ಪ ಸಾವಧಾನವಾಗಿ ಕೇಳಿ. ಇನ್ನೇನು ಟೈಮ್ ಆಗೋಯ್ತಲ್ಲಪ್ಪ ಅಂತ ವೈಂಡ್ ಅಪ್ ಮಾಡಬೇಡಿ. ನಮಗೆ ವಾಸ್ತವವಾಗಿ ಇವಾಗ ಇಲ್ಲಿ ವ್ಯಾವಹಾರಿಕದಲ್ಲಿ ನಮಗಿರೋಂಥ ಸತ್ಯ ಯಾವುದು? ಇದು ನಾಮರೂಪವಾಗಿ ತೋರ್ತಾ ಇದೆಯಲ್ಲ, ಇದು ಗಟ್ಟಿಯಾಗಿ ಸತ್ಯ ಅಂತ ಇಟ್ಕೊಂಡಿದೀವಿ. ಇದೇನ್ ಮಾಡಿದೆ ಅಂತಂದ್ರೆ, ಆ ಪ್ರಜಾಪತಿ ಸಮಷ್ಟಿ ಶರೀರಿ ಆದಂತಹ ಪ್ರಜಾಪತಿ ಇದನ್ನಲ್ಲ, ಈಗಲೂ ಇದಾನೆ. ಅವನೆಲ್ಲ ಪ್ರಾಪ್ತಿ ಮಾಡ್ಕೊಳಂತವನು ಅಂತ ಏನಲ್ಲ. ಅದು ನಾವಿರೋದು ಪ್ರಜಾಪತಿ ಒಳಗಡೆನೆ.
ಅವನೇನೆ ಹಿಂದೆಲ್ಲ ನೆನ್ನೆ ನೋಡಿದ್ವ ತಾನೆ, ಅವನು ಎಲ್ಲಾ ಕಡೆ ಸಂಚರಿಸ್ತಾ ಇದ್ರು ಕೂಡ ಕ್ರಿಯೆ ರೂಪ, ಅವನು ಕೂಟಸ್ಥ ಅಲ್ಲ, ಅವನು ಕ್ರಿಯಾರೂಪ. ಮೂರು ಏನು ಹೇಳಿ, ಅವನು ಮೂರು ವಿಭಾಗ ಮಾಡ್ಕೊಂಡಲ್ಲ, ಇವನು ಹಿರಣ್ಯ ಗರ್ಭನು ತನ್ನನ್ನು ತಾನು 3 ಭಾಗ ಮಾಡ್ಕೊಂಡಲ್ಲ. ಯಾವುದು ಹಿಂದೆ ಉಪಾಸನಾ ಸೌಕರ್ಯಕ್ಕಾಗಿ ಹಿಂದೆ 3 ಭಾಗ ಮಾಡ್ಕೊಂಡಿದ್ ಯಾವುದು? ಅಗ್ನಿ, ಸೂರ್ಯ, ಅಗ್ನಿ ಸೂರ್ಯ ಆದಿತ್ಯ ಅನ್ಬೇಕು, ಸೂರ್ಯ ಅಂತ ಹೇಳ್ಬಾರ್ದು. ಅಗ್ನಿ, ಆದಿತ್ಯ ಮತ್ತೆ ಪ್ರಾಣ. ಅಗ್ನಿ ಯಾವ ರೂಪ? ಕರಣ ರೂಪ. ಕರಣ ಅಂತಂದ್ರೆ ಬೇಕಲ್ಲ, ಅಗ್ನಿ ಮಾಡ್ಬೇಕಾದ್ರೆ ಕರ್ಮ ಕರಣ. ಮತ್ತೆ ಆದಿತ್ಯ ಫಲರೂಪ. ವೆರಿ ಗುಡ್. ಪ್ರಾಣ ಕ್ರಿಯಾರೂಪ. ವೆರಿ ಗುಡ್. ಆ ಕ್ರಿಯಾರೂಪದ ಪ್ರಾಣನ ಸಂಚಾರವು ನೆನ್ನೆ ನೋಡಿದ್ವಲ್ಲ, ಸ್ಥಾವರ ಜಂಗಾತ್ಮಕದಲ್ಲಿ ಪ್ರವೇಶಿಸ್ತಾ ಇದ್ರು, ಹರಿದಾಡ್ತಾ ಇದ್ರು ಕೂಡ, ಅದಕ್ಕೆಲ್ಲ ಜೀವ ಕೊಡ್ತಾ ಇದ್ರು ಕೂಡ ಅವನ್ ಯಾವ್ದಕ್ಕೂ ಅಂಟ್ಕೊಳೋದಿಲ್ಲ ಅಂತೆಲ್ಲ ನೋಡಿದ್ವಲ್ಲ ನಾವು. ಯಾವ್ದನ್ನ? ಮುಖ್ಯ ಪ್ರಾಣನನ್ನೇ. ಆಯ್ತಾ? ಅಂದ್ರೆ ಅವನಿಂದಲೇ ನಾವಿದ್ರು ಕೂಡ ಅವನ್ನ ಮರೆ ಮಾಡ್ಬಿಟ್ಟಿದೀವಿ ನಾವು. ಇವಾಗ ಹಿಂದೆನೂ ಅಷ್ಟೇ, ಜಸ್ಟ್ ಇವಾಗ ನೋಡಿದ್ವಲ್ಲ, ಜಸ್ಟ್ ಈಗ ತಾನೇ ನೋಡಿದ್ವಲ್ಲ, ವ್ರತ ಮೀಮಾಂಸೆ, ಆ ವ್ರತವನ್ನೇ ಹಿಡಿಬೇಕು ಅಂತ ಸ್ವಲ್ಪ ಚೆನ್ನಾಗಿ ಚಿಂತನೆ ಮಾಡಿದನ್ನ. ಏನ್ ಹೇಳಿತ್ತು? ದೇವತೆಗಳೆಲ್ಲ ಅವರವರೇ ಅಂತ ಅಹಂಕಾರ ಪಡ್ತಿದ್ರು, ಕಡೆಗೆ ನಾವು ಆ ವ್ರತವನ್ನ ಕೈಗೊಳ್ಬೇಕು, ಪ್ರಾಣದಿಂದಲೇ ಇದೆಲ್ಲ ಆಗ್ತಾ ಇರೋಂಥದ್ದು ಅಂತ. ಆ ವ್ರತವನ್ನ ಕೈಗೊಂಡಿದ್ರಿಂದ ಏನಾಯ್ತು? ಅವ್ರಿಗೆ ಸಾಯುಜ್ಯವೋ ಸಾಲೋಕ್ಯವೋ ಅದು ಸಿಕ್ಕುತ್ತೋ ಅಂತ. ಸೊ ಹಾಗಾಗಿ ನಮ್ಗಿಲ್ಲಿ ಇಲ್ಲೇನಾಗಿದೆ? ಅದು ಮರೆ ಮಾಡ್ಬಿಟ್ಟಿದೆ, ಅಮೃತ ರೂಪವನ್ನ ಮರೆ ಮಾಡ್ಬಿಟ್ಟಿದೆ ಈ ಸತ್ಯಗಳು ಅಂತ. ನಾನು ಯಾಕೆ ಇಷ್ಟೊಂದು ವಿವರಿಸಿ ಹೇಳ್ತಾ ಇರೋದು ಅಂತ, ನನಗೆ ಇಷ್ಟು ಭಾಗ ಅರ್ಥ ಮಾಡ್ಕೊಳ್ಳೋಕೆ ನನ್ಗೆ ಎಷ್ಟೋ ಕಡೆ ಒದ್ದಾಡಿದೆ. ಗುರುಗಳಿಗೆ ಬೇರೆ ಮಾತಾಡ್ತಾಕೆ ಆಗ್ತಾ ಇಲ್ಲ. ಇವಾಗ ಡಾಕ್ಟರ್ ಬೇಡ ಅಂತ ಹೇಳಿದಾರೆ ಮಾತಾಡೋದಕ್ಕೆ. ಪ್ರಕಾಶಾನಂದ ಸ್ವಾಮಿಗಳ ಬಂದಿದ್ದಾಗ ಅವ್ರ ಹತ್ರ ಕೇಳಿದೆ ಇದನ್ನ, ಅವ್ರ ಹತ್ರ ಕೇಳಿ ನಾನು ಇಷ್ಟೊಂದೆಲ್ಲ ಕೊಟ್ಕೊಟ್ಟಿರೋದನ್ನ, ಅದಕ್ಕೋಸ್ಕರ ಇಷ್ಟೊಂದು ಹೇಳ್ತಾ ಇರೋದು. ಅದೇನಾಗಿದೆ? ಮರೆ ಮಾಡಿದೆ, ಪ್ರಜಾಪತಿಯ ಇರುವಿಕೆನೆ ಮರೆ ಮಾಡಿಬಿಟ್ಟಿದೆ ನಮ್ಗೆ. ಅದನ್ನ ಅಮೃತ ಅಂತ, ಈ ಸತ್ಯರೂಪವಾಗಿರುವಂಥದ್ದು ಆ ಮುಖ್ಯ ಪ್ರಾಣನನ್ನ ಮರೆ ಮಾಡ್ಬಿಟ್ಟಿದೆ ಅಂತ ಈ ಒಂದು ಬ್ರಾಹ್ಮಣವು ಕಡೆಗಣ್ತು. ಆಯ್ತಾ? ಮುಂದಿನ ಅಧ್ಯಾಯ ಇದನ್ನ ಇಟ್ಕೊಂಡೇ ಬರುತ್ತೆ, ಲಿಂಕ್ ಇದೆ ಒಂದೊಂದು ಅಧ್ಯಾಯದಕ್ಕೂ ಕೂಡ. ದೃಪ್ತಗಾರ್ಗೆ ಬಾಲ ಹಾಕಿ ಇಷ್ಟೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದ, ಹಿಂದೆ ಹೇಳಿತಲ್ಲ ಅದನ್ನೇ ಬ್ರಹ್ಮ. ಅಷ್ಟ್ರಿಗೂ ಬಂದಿತ್ತು ಅವನಿಗೆ, ನಮ್ಗದು ಇಲ್ಲ. ಆಯ್ತಾ? ಅಲ್ಲಿಂದ ತಗೊಂಡು ಹೇಳುತ್ತೆ. ಅದು ಬಹಳ 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 ನಮ್ಮ ಮೈಯೆಲ್ಲ ಕಣ್ಣಾಗ್ಬೇಕು ಅಂತೇವಲ್ಲ, ಅಷ್ಟ್ರ ಮಟ್ಟಿಗೆ ನಮ್ಗೆ ಮುಂದೆ 2ನೇ ಅಧ್ಯಾಯ ನೋಡ್ಕೊಳ್ಬೇಕು, ಅಷ್ಟು ಇಂಪಾರ್ಟೆನ್ಸ್ ಇದೆ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟು ಚಿಂತನೆ ಮಾಡೋದು ಸಾಕಾಗಲ್ಲ, ಅದು ಅಷ್ಟಿದೆ. ನಾವು ಮುಂದಿನ ನಾಳೆಯಿಂದ ಅಂತೂ ಅಷ್ಟರ ಮಟ್ಟಿಗೆ ಗಮನ ಕೊಡ್ಬೇಕು. ಅದು ಅಷ್ಟು ಚೆನ್ನಾಗಿ ನಾವು ಎಷ್ಟೆಷ್ಟು ನಮ್ಗೆ ಬೇಕಾದ್ರೆ ದಿನ ಪೂರ್ತಿ ಅದಕ್ಕಾಗೆ ಇಟ್ಕೊಳ್ಳಿ, ಅದ್ರ ಚಿಂತನೆಗಾಗೆ ಅದನ್ನೇ ಅಧ್ಯಯನ ಮಾಡಿಕೊಂಡು ಇದನ್ನ ಹೇಗೆ ನಾವು ಚಿಂತನೆ ಮಾಡಬೇಕು ಅದ್ರ ಪ್ರಕಾರ ಮಾಡಿಕೊಂಡು ಹೆಚ್ಚು ಮನನ ಆದಷ್ಟು ಅಷ್ಟು ಪ್ರಯೋಜನ. ಅಷ್ಟನ್ನ ಇವಾಗ ಒತ್ತಿ ಹೇಳ್ತಾ ಇರೋದ್ರಿಂದ ಎಷ್ಟು ಇಂಪಾರ್ಟೆನ್ಸ್ ಅದಕ್ಕಿದೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು. ನಂದಲ್ಲ, ವೈಯಕ್ತಿಕವಾಗಿ ನಂಗೆ ಈ 2ನೇ ಅಧ್ಯಾಯ ಬಹಳ ಬಹಳ ಇಷ್ಟ. ನನಗದು ತುಂಬಾ ಸತಿ ಮನನ ಮಾಡ್ತಾ ಇರ್ತೀನಿ ನಾನು ಅದನ್ನ. ನಾನು ಇದಕ್ಕೆ ಮುಂಚೆನೆ ಅಧ್ಯಯನ ಮಾಡಿದ್ಮೇಲೆ ಇದ್ದಿದ್ದು ನಂಗೆ ಗೊತ್ತಾಗ್ತಾ ಇದೆ, ಒಂದೊಂದು ಭಾಷೆ ಭಾಗದಲ್ಲೂ ಎಷ್ಟೆಷ್ಟು ಅಡಗಿದೆ ಇದ್ರೊಳಗೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ. ಒಂದೊಂದು ಭಾಷೆ ಭಾಗದಲ್ಲಿ ಎಷ್ಟೊಂದು ಇದೆಯಲ್ಲಪ್ಪ ವಿಷಯಗಳು ಅಂತ. ಭಗವತ್ಪಾದರು ಕೂಡ ಇದ್ರ ಬಗ್ಗೆ ಹೇಳ್ತಾರೆ, ನಾವು ಓದಾವಾಗ ಕೆಲವ್ರು ಬಂದಿರ್ಬೋದು, ನೆನಪಿದೆಯೋ ಎಲ್ಲ ಗೊತ್ತಿಲ್ಲ. ಅಜಾತ ಶತ್ರು ದುಗ್ಧಗಾರ್ಗೆ ಬಾಲ ಹಾಕಿದೆಲ್ಲಾನು ಹಾಗಾಗಿ ಹೇಳ್ತಿರ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟು, ಹೆಚ್ಚಿಗೆ ಅದ್ರ ಬಗ್ಗೆ ಗಮನ ಕೊಡೋಣ. ಅದಕ್ಕೆ ನಮ್ಗೆ ವಿಷಯ ಒಳಗಡೆ ಗೊತ್ತಾಗುತ್ತೋ ಅದು ಭಗವಂತನಿಂದಲೇ ಆಗ್ಬೇಕು ಅನ್ನೋ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿಗೆ ನಿಲ್ಲಿಸ್ಕೊಳ್ಳೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಓಂ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು.